Hello my dear children, how are you all? I hope you all good. As you know that in our last class we have discussed about the concentration terms. Okay, what are the different methods to express the concentration of a particular solution? So we have so many methods. In our previous class we have discussed about the complete concentration terms. In that we have studied about the mass percentage and volume percentage, mass by volume percentage, right? And again ppm, parts per million. After that we have studied about the molarity, normality, mole fraction and molality. ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇನ್ ದಟ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟಲ್ಲಿ ಏನಿದೆ ಅಂತಂದರೆ ವಿಚ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್ ಅಂತ ಕೇಳ್ತಾರೆ. ಇನ್ ಬಿಟ್ವೀನ್ ಮೊಲಾಲಿಟಿ ಆ್ಯಂಡ್ ಮೊಲಾರಿಟಿ ವಿಚ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್ ಅಂತ ಕೇಳ್ತಾರೆ. ಯಾವುದು ಹಾಗಾದರೆ ಅದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. So what is which is temperature dependent? Molarity is a temperature dependent, but molality is temperature independent. What is the reason for that? Because in molarity we consider about the volume of a solution. Okay, volume of a solution changes with the changes in temperature. But in molality we consider only about the mass of a solution. Okay, mass of a solution ತಗೋತೀವಿ ಮೊಲಾಲಿಟಿಲಿ, ಬಟ್ ಮೊಲಾರಿಟಿಲಿ ವಾಲ್ಯೂಮ್ನ ಕನ್ಸಿಡರ್ ಮಾಡ್ತೀವಿ. ವಾಲ್ಯೂಮ್ ಏನಾಗುತ್ತೆ ಟೆಂಪರೇಚರ್ ಜೊತೆ ಚೇಂಜ್ ಆಗುತ್ತೆ. ಹಾಗಾಗಿ ಮೊಲಾರಿಟಿ ಚೇಂಜಸ್ ವಿತ್ ದ ಟೆಂಪರೇಚರ್, ಅಂದರೆ ಡಿಪೆಂಡ್ ಆನ್ ದ ಟೆಂಪರೇಚರ್ ಅಂತ ಹೇಳ್ಬೋದು. ಆ್ಯಂಡ್ ವಿಚ್ ಇಸ್ ಯೂನಿಟ್ಲೆಸ್ ಕಾನ್ಸಂಟ್ರೇಷನ್ ಟರ್ಮ್, ಮೋಲ್ ಫ್ರಾಕ್ಷನ್ ಇಸ್ ಅ ಯೂನಿಟ್ಲೆಸ್ ಕಾನ್ಸಂಟ್ರೇಷನ್ ಟರ್ಮ್. ಓಕೆ, ಸೊ ಇಷ್ಟು ಬಗ್ಗೆ ಗೊತ್ತಾಗಿದೆ. ಹಾಗೆ ನಾರ್ಮಲಿಟಿ ಬಂದರೆ ನಾವು ಈಕ್ವಲೆಂಟ್ ವೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಕ್ವಲೆಂಟ್ ವೇಟ್ ಹೇಗೆ ತೊಗೋಬೇಕು? ಫಾರ್ ಎಕ್ಸಾಂಪಲ್ ಈಕ್ವಲೆಂಟ್ ಆಫ್ ಎಲಿಮೆಂಟ್ ಏನು ಅಂತಂದರೆ, ಈಕ್ವಲೆಂಟ್ ಆಫ್ ಎಲಿಮೆಂಟ್ ಮೀನ್ಸ್ ಅಟಾಮಿಕ್ ಮಾಸ್ ಬೈ ವೇಲೆನ್ಸಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಅಟಾಮಿಕ್ ನಂಬರ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಬೈ ಮಿಸ್ ಆಗಿದೆ, ಅಟಾಮಿಕ್ ನಂಬರ್ನ ಅಟಾಮಿಕ್ ಮಾಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಅಟಾಮಿಕ್ ಮಾಸ್ ಬೈ ವೇಲೆನ್ಸಿ. ಈಕ್ವಲೆಂಟ್ ಮಾಸ್ ಆಫ್ ಎಲಿಮೆಂಟ್ ಮೀನ್ಸ್ ಅಟಾಮಿಕ್ ಮಾಸ್ ಬೈ ವೇಲೆನ್ಸಿ. ಅದೇ ರೀತಿ ಈಕ್ವಲೆಂಟ್ ಮಾಸ್ ಆಫ್ ಆಸಿಡ್ ಅಂದ್ರೆ ಏನು? ಮಾಲಿಕ್ಯುಲರ್ ಮಾಸ್ ಬೈ ಬೇಸಿಸಿಟಿ ಅಂತ ಹೇಳ್ತೀವಿ. ಈಕ್ವಲೆಂಟ್ ಮಾಸ್ ಆಫ್ ಬೇಸ್ ಅಂತಂದರೆ ಮಾಲಿಕ್ಯುಲರ್ ಮಾಸ್ ಬೈ ಎಸಿಡಿಟಿ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಈಕ್ವಲೆಂಟ್ ಮಾಸ್ ಆಫ್ ಸಾಲ್ಟ್ ಅಂತಂದರೆ ಮಾಲಿಕ್ಯುಲರ್ ಮಾಸ್ ಬೈ ಟೋಟಲ್ ಚಾರ್ಜ್ ಅಂಡ್ ಪಾಸಿಟಿವ್ ಆರ್ಗ ನೆಗೆಟಿವ್, ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜಸ್ ಅಂತ ಹೇಳ್ಬೋದು. ಓಕೆ, ಸಾಲ್ಟ್ ಮೇಲೆ ಒಂದು ಕ್ಯಾಟಯನ್ ಮತ್ತು ಆನಯನ್ ಎಷ್ಟು ಚಾರ್ಜಸ್ ಇರುತ್ತೆ ಅದನ್ನು ತೊಗೋಬೋದು ಬೇಕಾದರೆ. ಸೊ ಇಷ್ಟು ಈಕ್ವಲೆಂಟ್ ಮಾಸ್ ಬಗ್ಗೆ ಕಂಪ್ಲೀಟ್ ಆಗಿ ಸಿಕ್ಕಿತ್ತು ನಿಮಗೆ. ಸೊ ಇಷ್ಟು ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬರ್ಬೋದು. ಹೇಳಿದ್ನಲ್ಲ, ಮೊಲಾರಿಟಿ ಮೇಲೆ ಅಥವಾ ಯೂನಿಟ್ಲೆಸ್ ಕ್ವಾಂಟಿಟಿ ಯಾವುದು, ಸಿಂಪಲ್ ಕ್ವಶನ್ ಕೇಳ್ತಾರೆ. ಹಾಗೆ ಪ್ರಾಬ್ಲಮ್ಸ್ಗಳು ಕೂಡ ಬರುತ್ತೆ ಅದರಲ್ಲಿ. And in this session I am going to discuss about the solubility of solid in liquid. Okay, solubility of solid in liquid. So solubility of solid in liquid ಅಂತ ಬಂದರೆ ಫಸ್ಟ್ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು solubility. In this chapter we will focus only about the liquid solutions. Liquid solutions ಮೇಲೆ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಹಾಗಾದರೆ we have to discuss about the solubility. In that we have to discuss about the solubility of solid in liquid and the solubility of ಗ್ಯಾಸ್ ಇನ್ ಲಿಕ್ವಿಡ್. ಓಕೆ, ಲಿಕ್ವಿಡ್ ಸೊಲ್ಯೂಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅಲ್ಲಿ ಸೊಲ್ಯೂಟ್ ಏನು ಮಾಡ್ತೀವಿ, ಸಾಲಿಡ್ನ ಸೊಲ್ಯೂಟ್ ತೊಗೋತೀವಿ ಆ್ಯಂಡ್ ಗ್ಯಾಸ್ನ ಸೊಲ್ಯೂಟ್ ತೊಗೋತೀವಿ. ಬಟ್ ಲಿಕ್ವಿಡ್ ಸಾಲ್ವೆಂಟ್ ಇರುತ್ತೆ. ಹಾಗಾಗಿ ಲಿಕ್ವಿಡ್ ಸೊಲ್ಯೂಷನ್ ಮೇಲೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತು ಏನು ಅಂತ? ಸೊ ಹಾಗಾದರೆ ಈಗ ಈ ಕ್ಲಾಸಲ್ಲಿ ಐ ಆಮ್ ಓನ್ಲಿ ಎಕ್ಸ್ಪ್ಲೈನ್ ಅಬೌಟ್ ದ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ಅಬೌಟ್ ದ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಾಲಿಡ್ ಇನ್ ಲಿಕ್ವಿಡಲ್ಲಿ ನಿಮಗೆ ಮೇನ್ ಎಕ್ಸಾಮ್ ಕ್ವಶನ್ಸ್ ರೈಸ್ ಆಗುತ್ತೆ. ಟೆಂಪರೇಚರ್ ಅನ್ನೋ ಒಂದು ಎಫೆಕ್ಟ್ ಇದೆ, ಅದ್ರ ಮೇಲೆ ಕ್ವಶನ್ಸ್ ನಿಮ್ಗೆ ರೈಸ್ ಆಗುತ್ತೆ. ಓಕೆ, 2 ಮಾರ್ಕ್ಸ್ ಕ್ವಶನ್ ಬರ್ಬೋದು, 1 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಬಟ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ಒಂದು ಲಾ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್, ತುಂಬ ಚೆನ್ನಾಗಿದೆ. ನೋಡೋಣ ಏನು ಅಂತ. ಹಾಗಾದರೆ ವಾಟ್ ಇಸ್ ಮೀನ್ ಬೈ ಸಾಲಿಬಿಲಿಟಿ ದೆನ್? ಓಕೆ, ಸಾಲಿಬಿಲಿಟಿ ಅಂದರೆ ಏನು ಹಾಗಾದರೆ? ಓಕೆ, ಸಾಲಿಬಿಲಿಟಿ ಬಗ್ಗೆ ನಿಮಗೆ ಒಂದು ಐಡಿಯಾಸ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಶುಗರ್ನ ಡಿಸಾಲ್ವ್ ಮಾಡ್ತೀರಾ, ಓಕೆ, ಸಾಲ್ಯುಬಲ್ ಆಗುತ್ತೆ. ಆ್ಯಂಡ್ ಸಾಲ್ಟ್ನ ವಾಟರ್ ಡಿಸಾಲ್ವ್ ಮಾಡ್ತೀರಾ, ಸಾಲ್ಯುಬಲ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಸಾಲಿಬಿಲಿಟಿ. ಸೊ ಸಾಲಿಬಿಲಿಟಿ ಆಗಬೇಕಂದ್ರೆ ಏನು ಇರಬೇಕಾದ್ರೆ ಮೇನ್ ಕಂಡೀಷನ್, ಸೊ ಇನ್ ದಟ್ ಸೊಲ್ಯೂಟ್ ಇರಬೇಕು ಪ್ಲಸ್ ಸಾಲ್ವೆಂಟ್. ಓಕೆ, ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ದಟ್ ಗಿವ್ಸ್ ಸೊಲ್ಯೂಷನ್. ಸೊ ದಿಸ್ ಇಸ್ ವಾಟ್ ಸಾಲ್ಯುಬಿಲಿಟಿ. ಒಂದು ಈಕ್ವಿಲಿಬ್ರಿಯಂ ಕಂಡೀಷನ್ ಅಟೈನ್ ಆಗಿರುತ್ತೆ ಇಲ್ಲಿ, ರೈಟ್? ಸೊಲ್ಯೂಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆದರೆ ದೆನ್ ವಿ ಗೆಟ್ ಅ ಸೊಲ್ಯೂಷನ್. So this is what solubility. Solubility means what? A given amount of a solute dissolved in a given amount of 100 gram of a solvent to give a saturated solution. So this is what solubility. In solubility ಅಂತಂದ್ರೆ a given amount of a solute dissolved in 100 gram of a solvent to give a ಸ್ಯಾಚುರೇಟೆಡ್ ಸೊಲ್ಯೂಷನ್. ದಟ್ ಇಸ್ ವಾಟ್ ಸಾಲಿಬಿಲಿಟಿ. ಸೊ ಡಿಫೈನ್ ಮಾಡೋದ್ರೆ ಡೆಫಿನಿಷನ್ ನೋಟ್ ಮಾಡ್ಕೊಳ್ಳಿ, ರೈಟಿಂಗ್ ನೋಟ್ಸ್ ಫಾರ್ಮೇಷನ್ ಮಾಡಿ ಡೆಫಿನಿಷನ್ನ ನೋಟ್ ಮಾಡ್ಕೋತಾರೆ. ಸೊ ಸಾಲಿಬಿಲಿಟಿ ದ ಅಮೌಂಟ್ ಆಫ್ ದ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಅ ಸಾಲ್ವೆಂಟ್ ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಗೊತ್ತಾಯ್ತಾ ಏನು ಅಂತ? 100 ಗ್ರಾಮ್ ಅಂತ ತಗೋತೀವಿ, ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಯೂನಿಟ್ ಇದು. 1 ಲೀಟರ್ ಅಂತ ತಗೋತೀವಿ. ಓಕೆ, 1 ಲೀಟರ್ ಕೂಡ ತಗೋತೀವಿ. ಇಲ್ಲಿ ಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಗ್ರಾಮ್ಸಿಂದ ನೀವು
ವಾಲ್ಯೂಮ್ಗೆ ಕನ್ವರ್ಟ್ ಮಾಡ್ಬೋದು. ಹೇಗೆ? ಯೂಸಿಂಗ್ ಡೆನ್ಸಿಟಿ ಫಾರ್ಮುಲಾ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಮಾಸ್ ಇದೆ ನಿಮಗೆ, ಡೆನ್ಸಿಟಿ ವಾಲ್ಯೂಮ್ ಗೊತ್ತಿದೆ, ಮಾಸಿಂದ ನೀವು ವಾಲ್ಯೂಮ್ ಕನ್ವರ್ಟ್ ಮಾಡ್ಬೋದು. ಓಕೆ, ಆ ರೀತಿ ಮಾಡ್ಬೋದು. ಬಟ್ ಡಿಫೈನ್ ಮಾಡಬೇಕಾದ್ರೆ ಒಂದು 100 ಗ್ರಾಮ್ ಆಫ್ ಸೊಲ್ಯೂಷನ್, ಈಗ 100% ಅಂತ ಹೇಗೆ ಹೇಳ್ತೀವಿ ಅದೇ ರೀತಿ 100 ಗ್ರಾಮ್ ಆಫ್ ಸಾಲ್ವೆಂಟಲ್ಲಿ ನಾವು ಸೊಲ್ಯೂಟ್ನ ಡಿಸಾಲ್ವ್ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ಸಾಲ್ಯುಬಿಲಿಟಿ. ಅರ್ಥ ಆಯ್ತಾ? ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನಾಗುತ್ತೆ? ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಪ್ರೀವಿಯಸ್ ಕ್ಲಾಸಸ್ ಹೇಳಿದ್ದೆ ನಾನು. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ದಟ್ ಸಾಲ್ವೆಂಟ್. ಸೊ ಎಷ್ಟೋ ಸೊಲ್ಯೂಟ್ ಡಿಸಾಲ್ವ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮಲ್ಲೇ ಸ್ಟೂಡೆಂಟ್ಸ್ ಎಲ್ಲ ಕೂತಿರ್ತಾರೆ. ಸೊ ಇಷ್ಟು ಸ್ಟ್ರೆಂತ್ ಒಂದು ಕ್ಲಾಸ್ ರೂಮ್ಗಿಂತ ಫಿಕ್ಸ್ ಆಗಿರುತ್ತೆ. ಸೊ ಅದ್ರ ಮೇಲೆ ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ನಾವು ಅಕಾಮಿಡೇಟ್ ಮಾಡೋಕ್ಕಾಗಲ್ಲ ಆ ಕ್ಲಾಸ್ ರೂಮ್ಸಲ್ಲಿ. ಅಂದರೆ ಇಟ್ ಇಸ್ ಸ್ಯಾಚುರೇಟೆಡ್, ಇಟ್ ರೀಚ್ ಅ ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳ್ತೀವಿ. ಸ್ಯಾಚುರೇಟೆಡ್ ಪಾಯಿಂಟ್ನ ರೀಚ್ ಮಾಡಿದೆ, ಹಾಗಾಗಿ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ದಟ್ ವಾಟರ್. ಅರ್ಥ ಆಯ್ತು ಏನು ಅಂತ ಸ್ಯಾಚುರೇಟ್ ಅಂದರೆ? ಹಾಗಾದ್ರೆ ಫಾರ್ ಎಕ್ಸಾಂಪಲ್ ವಾಟರ್ಗೆ ನೀವು ಶುಗರ್ನ ಆ್ಯಡ್ ಮಾಡ್ತಾರೆ. ಶುಗರ್ನ ಆ್ಯಡ್ ಮಾಡ್ತಾ ಏನಾಗುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಶುಗರ್ ಕ್ವಾಂಟಿಟಿ ಜಾಸ್ತಿ ಆಗಿದೆ, ಆಗ ಬಾಟಮಲ್ಲಿ ಸ್ವಲ್ಪ ಸಿಪ್ ಹಾಗೆ ಉಳ್ಕೊಳ್ಳುತ್ತೆ. ಶುಗರ್ ಕಂಟೆಂಟು ಸ್ವಲ್ಪ ಹಾಗೆ ಡಿಸಾಲ್ವ್ ಆಗದೆ ಹಾಗೆ ಉಳ್ಕೊಳ್ಳುತ್ತೆ. ಅದ್ರ ಮೇಲೆ ನೀವು ಸ್ವಲ್ಪ ಈ ಕರೆಕ್ಟಾಗಿ ಗಮನ ಇಟ್ಕೊಳ್ಕೊಳ್ಳಿ, ಅದರ ಮೇಲೆ ಇನ್ನೂ ಸ್ವಲ್ಪ ಶುಗರ್ನ ಸ್ವಲ್ಪ ಪೌರ್ ಮಾಡ್ತೀರಾ. ಓಕೆ, ಎಲ್ಲ ಹಾಕ್ತೀರಾ ಅಂದ್ಕೊಳ್ಳಿ, ಅದಕ್ಕೆ ಬೀಕರ್ಗೆ. ಆ ಶುಗರ್ ನೀವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತೀರಾ, ಆ ಶುಗರು ಹೋಗಿ ಬಾಟಮಲ್ಲಿ ಸೆಟ್ಲ್ ಆಗುತ್ತೆ ಅಂದ್ಕೊಂಡ್ರೆ ತಪ್ಪು. ಬಾಟಮಲ್ಲಿ ಡಿಸಾಲ್ವ್ ಆಗಲಿ, ಮೊದಲೇ ಡಿಸಾಲ್ವ್ ಆಗಿ ಏನು ಶುಗರ್ ಇತ್ತು ಅದು ವಾಪಸ್ ರೀಅಪೇರ್ ಆಗುತ್ತೆ, ಅದನ್ನು ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತೇನು ಅಂತ? ನೀವು ಹೊಸದಾಗಿ ಹಾಕೋ ಶುಗರು ಬಾಟಮಲ್ಲಿ ಹೋಗಿ ಸೆಟ್ಲ್ ಆಗುತ್ತೆ ಅಂತ ತಿಳ್ಕೊಬಿಡಿ. ಹೊಸದಾಗಿ ಆ್ಯಡ್ ಮಾಡೋ ಶುಗರ್ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ ಫಸ್ಟು. ಮೊದಲೇ ಡಿಸಾಲ್ವ್ ಆಗಿರೋ ಶುಗರ್ ಏನಾಗಿರುತ್ತೆ ಅದು ರೀಅಪೇರ್ ಆಗುತ್ತೆ ಕ್ರಿಸ್ಟಲ್ಸ್ ಆಗಿ. ಸೊ ದಿಸ್ ಇಸ್ ವಾಟ್ ಸ್ಯಾಚುರೇಷನ್. ಅದನ್ನು ಅಲ್ಲಿ ಈಕ್ಲೋರಿಯಮ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಸೊಲ್ಯೂಷನ್ಸ್ ಮಧ್ಯೆ ಈಕ್ಲೋರಿಯಮ್ ಎಕ್ಸಿಸ್ಟ್ ಆಗುತ್ತೆ, ಅದನ್ನು ಬರೆದಿರುತ್ತೆ. ಗೊತ್ತಾಯ್ತಾ ಸ್ಯಾಚುರೇಟ್ ಸೊಲ್ಯೂಷನ್ ಅಂದರೆ ಏನು ಅಂತ? ಸೊ ಇದನ್ನು ಸ್ಯಾಚುರೇಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಆ್ಯಂಡ್ ಸಾಲ್ಯುಬಿಲಿಟಿ ಅಂದರೆ ನಿಮಗೆ ಗೊತ್ತಾಯಿತು. ಆ್ಯಂಡ್ ದಿಸ್ ಸಾಲ್ಯುಬಿಲಿಟಿ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಫ್ಯಾಕ್ಟರ್. ಸಾಲ್ಯುಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಇದೆ ಅಂತಂದರೆ ಒಂದು ಬರ್ತೀನಿ ನೋಡಿ. ಸಾಲ್ಯುಬಿಲಿಟಿ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಓಕೆ, ಸಾಲ್ಯುಬಿಲಿಟಿ ಜನರಲ್ ಸಾಲ್ಯುಬಿಲಿಟಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಓಕೆ, ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಪ್ರೆಷರ್. ಓಕೆ ಪ್ರೆಷರ್. ಸೊ ಇದನ್ನು ಜನರಲಾಗಿ ಸಾಲ್ಯುಬಿಲಿಟಿ ಬಗ್ಗೆ ಹೇಳ್ತೀನಿ. ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಂತಲ್ಲ, ಜನರಲಾಗಿ ಸಾಲ್ಯುಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ನೋಡಿ, ನೇಚರ್ ಆಫ್ ಸೊಲ್ಯೂಟ್ ಸಾಲ್ವೆಂಟ್. ಓಕೆ, ನೇಚರ್ ಆಫ್ ಸೊಲ್ಯೂಟ್ ಸಾಲ್ವೆಂಟ್ ಏನದು ಡಿಸ್ಕಸ್ ಮಾಡೋಣ. ಆ್ಯಂಡ್ ಟೆಂಪರೇಚರ್, ಪ್ರೆಷರ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜನರಲಿ ಸಾಲ್ಯುಬಿಲಿಟಿ. So in this session I am going to explain only about the solubility of solid in liquid and what are the different factors which affect the solubility of solid in liquid, which is most important. Okay, so ಈಗ ಸಾಲ್ಯುಬಿಲಿಟಿ ಅಂದರೆ ಗೊತ್ತಾಯಿತು. ಫ್ಯಾಕ್ಟರ್ಸ್ಗಳು ನೋಡಿ ಡಿಪೆಂಡೆಂಟ್ ಯಾವುದ್ರ ಮೇಲೆ ಇದೆ ಅಂತ ನೋಟ್ ಮಾಡ್ಕೊಬಿಡಿ ಕಂಪ್ಲೀಟು. ಓಕೆ, ನೆಕ್ಸ್ಟ್ ಹಾಗಾದರೆ ನಾವು ಇದಕ್ಕಿಂತ ಮುಂಚೆ ಸ್ಯಾಚುರೇಟ್ ಸೊಲ್ಯೂಷನ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಸಿಕ್ತು. ಸೊ ಹಾಗಾದರೆ ಈಗ ನೋಡಿ, ನೆಕ್ಸ್ಟು ಒಂದು ಟರ್ಮ್ಸ್ಗಳನ್ನ ಹೇಳ್ತೀನಿ. ಏನಂತಂದರೆ ವಾಟ್ ಇಸ್ ಡಿಸಲ್ಯೂಷನ್, ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರೆ ಅದನ್ನು ಫಸ್ಟ್ ಡಿಸ್ಕಸ್ ಮಾಡೋಣ. ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸೊ ಈಗ ತಾನು ಹೇಳಿದೆ ಸೊಲ್ಯೂಟ್ ಏನಾಗಿರಬೇಕಲ್ಲಿ, ಸಾಲಿಡ್ ಆಗಿರಬೇಕು. ಸಾಲ್ವೆಂಟ್ ಯಾವುದಾಗಿರಬೇಕು, ಲಿಕ್ವಿಡ್ ಆಗಿರಬೇಕು. ಹಾಗಾದರೆ ಗಿವನ್ ಅಮೌಂಟ್ ಆಫ್ ಸಾಲಿಡ್ ಸೊಲ್ಯೂಟ್. ಓಕೆ, ಸೊಲ್ಯೂಟ್ ಯಾವುದಾಗಿರುತ್ತೆ, ಸಾಲಿಡ್ ಆಗಿರುತ್ತೆ. ದ ಡಿಸಾಲ್ವ್ಡ್ ಇನ್ ಎ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಥವಾ 100 ಗ್ರಾಮ್ ಆಫ್ ಅ ಸಾಲ್ವೆಂಟ್ ಲಿಕ್ವಿಡಲ್ಲಿ ಡಿಸಾಲ್ವ್ ಆಗುತ್ತೆ. ಅದನ್ನು ಸಾಲಿಡ್ ಇನ್ ಲಿಕ್ವಿಡ್ ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಡಿಫೈನ್ ಮಾಡೋದಾದ್ರೆ ನೋಡಿ, the maximum amount of solid substance that can be dissolved in a specified amount of a liquid solvent at specified temperature. Maximum amount ಅಂತ ಇದೆ. ಅಂದರೆ ಟು ಗೆಟ್ ಅ ಸ್ಯಾಚುರೇಟ್ ಸೊಲ್ಯೂಷನ್ ನಾವು ಮ್ಯಾಕ್ಸಿಮಮ್ ಅಮೌಂಟ್ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸ್ಯಾಚುರೇಟ್ ಸೊಲ್ಯೂಷನ್ ಬೇಕು ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಸಾಲ್ಯುಬಿಲಿಟಿ ಅಂತ ಗೊತ್ತಾಯಿತು. ಅಂದರೆ ಸಾಲ್ಯುಬಿಲಿಟಿ ಸಾಲಿಡ್ ಇನ್ ಲಿಕ್ವಿಡ್. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲಿಡ್ substance that can be dissolved in a specified amount of a liquid solvent at certain temperature, at ಪರ್ಟಿಕ್ಯುಲರ್ ಟೆಂಪರೇಚರ್ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಲಿಕ್ವಿಡ್. ಈಗ ಇದ್ರ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡೋಣ ಈ ಕ್ಲಾಸಲ್ಲಿ. ಅರ್ಥ ಆಯ್ತಾ? ಆ್ಯಂಡ್ ವಿ ಹ್ಯಾವ್ ಟು ನೋ ಅಬೌಟ್ ದ ಡಿಸಲ್ಯೂಷನ್ ಆ್ಯಂಡ್ ವಾಟ್ ಇಸ್ ಕ್ರಿಸ್ಟಲೈಸೇಷನ್. ಓಕೆ, ಡಿಸಲ್ಯೂಷನ್ ಅಂದ್ರೇನು, ಕ್ರಿಸ್ಟಲೈಸೇಷನ್ ಅಂದರೆ ಗೊತ್ತಿರಬೇಕು. ಡಿಸಲ್ಯೂಷನ್ ಅಂದ್ರೇನು, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ನ ನಾವು ಡಿಸಾಲ್ವ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಪ್ರೋಸೆಸ್ ಇಸ್ ಡಿಸಲ್ಯೂಷನ್. ಓಕೆ, ಅಂದರೆ ಸೊಲ್ಯೂಟ್ನ ನಾವು ಏನು ಮಾಡ್ತೀವಿ, ಸಾಲ್ವೆಂಟ್ಗೆ ಆ್ಯಡ್ ಮಾಡ್ತೀವಿ. ಕರೆಕ್ಟಾ? ಸಾಲ್ವೆಂಟ್ಗೆ ಆ್ಯಡ್ ಮಾಡ್ತೀವಿ ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆ, ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಡಿಸಲ್ಯೂಷನ್. ಓಕೆ, ಡಿಸಲ್ಯೂಷನ್ ಅಂತ ಹೇಳ್ತೀವಿ. ಆ್ಯಂಡ್ ರಿವರ್ಸ್ ಆಫ್ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ರೈಟ್? ಸೊ ಗೊತ್ತಾಯಿತು ಏನಂತ. ಡಿಸಲ್ಯೂಷನ್ ಅಂದರೆ ಎಷ್ಟೋ ಅಮೌಂಟ್ ಆಫ್ ಸೊಲ್ಯೂಟ್ನ, ಮ್ಯಾಕ್ಸಿಮಮ್ ಆಫ್ ಸೊಲ್ಯೂಟ್ನ ನಾವು ಡಿಸಾಲ್ವ್ ಮಾಡ್ತಾ ಇರ್ತೀವಿ, ಮಿಕ್ಸ್ ಮಾಡ್ತಾ ಇರ್ತೀವಿ ಒಂದು ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟಲ್ಲಿ. ದಟ್ ಗಿವ್ಸ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆ್ಯಂಡ್ ದಟ್ ಪ್ರೋಸೆಸ್ ಇಸ್ ಡಿಸಲ್ಯೂಷನ್. ದೆನ್ ವಾಟ್ ಇಸ್ ಕ್ರಿಸ್ಟಲೈಸೇಷನ್? ಕ್ರಿಸ್ಟಲೈಸೇಷನ್ ಅಂದರೆ ಏನು, ಸಪರೇಷನ್ ಆಫ್ ಅ ಸಲ್ಯೂಟ್ ಮಾಲಿಕ್ಯೂಲ್ಸ್ ಫ್ರಮ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇನ್ ಅ ಸೊಲ್ಯೂಷನಲ್ಲಿ ಸಲ್ಯೂಟು ಸಾಲ್ವೆಂಟ್ ಸಪರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೀಚ್ ಸಿ ವಾಟ್ರಲ್ಲೇ ನೀವು ಸಾಲ್ಟ್ ಕಂಟೆಂಟ್ ಇರುತ್ತೆ ಸಿ ವಾಟ್ರಲ್ಲಿ. ಆ ಸಿ ವಾಟ್ರನ್ನ ಒಂದು ಬೀಕರಲ್ಲಿ ತಂದಿಡಿ,
ಸನ್ಲೈಟ್ ಪ್ರೆಸೆನ್ಸಲ್ಲಿ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ಓಕೆ, ವಾಟರ್ಲಿ ಎವಾಪರೇಟ್ ಆಗಿ ನಿಮಗೆ ಕ್ರಿಸ್ಟಲ್ಸ್ ಥರ ಸಾಲ್ಟ್ ಕಂಟೆಂಟ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ದಟ್ ಇಸ್ ವಾಟ್ ಕ್ರಿಸ್ಟಲೈಸೇಷನ್. ಗೊತ್ತಾಯಿತು ಅನ್ಕೋತೀನಿ. ಸೊ ಹಾಗಾದರೆ ಡಿಸೊಲ್ಯೂಷನ್ ಅಂದ್ರೇನು ಡಿಫೈನ್ ಮಾಡಬೇಕು ಅಂತ ಡೆಫಿನೇಷನ್ ಬರ್ಕೊಳ್ಳಿ. ದ ಪ್ರೊಸೆಸ್ ಆಫ್ ಮಿಕ್ಸಿಂಗ್ ಆರ್ ಡಿಸಾಲ್ವಿಂಗ್ ದ ಸಲ್ಯೂಟ್ ಸಬ್ಸ್ಟೆನ್ಸ್ ಇನ್ ಅ ಲಿಕ್ವಿಡ್ ಸಾಲ್ವೆಂಟ್ ಟು ಫಾರ್ಮ್ ಅ ಹೋಮೋಜಿನಿಯಸ್ ಸೊಲ್ಯೂಷನ್. ಆಸ್ ಯು ನೋ ದಟ್ ವಾಟ್ ಇಸ್ ಹೋಮೋಜಿನಿಯಸ್, ಅದ್ರ ಬಗ್ಗೆ ಗೊತ್ತಿದೆ. ಸೊ ಇದು ಡಿಸೊಲ್ಯೂಷನ್ ಪ್ರೊಸೆಸ್, ಮಿಕ್ಸಿಂಗ್ ಅಂತ ಹೇಳ್ತೀವಿ ಅಥವಾ ಡಿಸಾಲ್ವ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ವಾಟ್ ಇಸ್ ಕ್ರಿಸ್ಟಲೈಸೇಷನ್? The process of separation of solute molecules from a solvent in a liquid solution forming two phases ಇರುತ್ತೆ. ಸೊಲ್ಯೂಟ್ ಸಾಲ್ವೆಂಟ್ ಫೇಸ್ ಅಂತ ಎರಡು ಡಿಫ್ರೆಂಟ್ ಫೇಸಸ್ ಬರುತ್ತೆ ನಮಗೆ. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಇಸ್ ವಾಟ್ ಕ್ರಿಸ್ಟಲೈಸೇಷನ್. ಓಕೆ, ಸೊಲ್ಯೂಷನ್ ನೋಡಿ, ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗಿದೆ ಅಂತ ಹೇಳಿದೆ. ಈಕ್ವಿಲಿಬ್ರಿಯಂ ಅಂದರೆ ಸೊಲ್ಯೂಟ್ ಸಾಲ್ವೆಂಟ್ ಸೊಲ್ಯೂಷನ್ ಆಗ್ತಿರುತ್ತೆ, ಅಗೇನ್ ಬ್ಯಾಕ್ ಸೊಲ್ಯೂಷನಿಂದ ಸಾಲ್ಯೂಟ್ ರಿಪೇರ್ ಆಗ್ತಾ ಇರುತ್ತೆ. ಹೇಳಿದೆ, ಶುಗರ್ ನೀವು ಆ್ಯಡ್ ಮಾಡಿದಾಗ ವಾಪಸ್ ಬಾಟಮಲ್ಲಿ ಶುಗರ್ ಕಾಣ್ತಾ ಇದೆ, ರಿಪೇರ್ ಆಗ್ತಿದೆ. ಹೊಸ ಮಾಲಿಕ್ಯೂಲ್ಸು ಆ್ಯಡ್ ಆದ್ರೂ ಡಿಸಾಲ್ವ್ ಆಗುತ್ತೆ. ಇನ್ನೂ ಮೊದಲೇ ಡಿಸಾಲ್ವ್ ಆಗಿರೋ ಮಾಲಿಕ್ಯೂಲ್ಸು ಕೊಲೈಡ್ ಆಗಿ ವಾಪಸ್ ಕ್ರಿಸ್ಟಲೈಸ್ ಪ್ರಾಡಕ್ಟ್ ಆಗಿ ಬರುತ್ತೆ. ಓಕೆ, ಹಾಗಾಗಿ ಬಾಟಮಲ್ಲಿ ನಮಗೆ ಕ್ರಿಸ್ಟಲ್ಸ್ ಥರ ಫಾರ್ಮ್ ಆಗೋದು ಯಾವಾಗ ಸ್ಯಾಚುರೇಟ್ ಸೊಲ್ಯೂಷನ್ ಇದ್ದಾಗ. ಗೊತ್ತಾಯ್ತೇನು ಅಂತ? ಸೊ ದಿಸ್ ಇಸ್ ಅಬೌಟ್ ಡಿಸೊಲ್ಯೂಷನ್ ಆ್ಯಂಡ್ ಕ್ರಿಸ್ಟಲೈಸೇಷನ್. ಇದು ಗೊತ್ತಾಯಿತು ಅನಿಸುತ್ತೆ. ನೆಕ್ಸ್ಟ್ ಹಾಗಾದರೆ ವಾಟ್ ಆರ್ ದ ಡಿಫರೆಂಟ್ ಫ್ಯಾಕ್ಟರ್ಸ್ ಓಕೆ ವಿಚ್ ಅಫೆಕ್ಟಿಂಗ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಲಿಕ್ವಿಡ್. ಓಕೆ, ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ? ಸಾಲ್ಯುಬಿಲಿಟಿ ಇದ್ದರೆ ಆ ಸಾಲ್ಯುಬಿಲಿಟಿನ ಇನ್ಕ್ರೀಸ್ ಮಾಡುತ್ತಾ ಇಲ್ಲ ಸಾಲ್ಯುಬಿಲಿಟಿನ ಡಿಕ್ರೀಸ್ ಮಾಡುತ್ತಾ? ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್? ಸೊ ಯಾವ ಫ್ಯಾಕ್ಟರ್ಸ್ ಅಂದರೆ ನೋಡಿ, ಎಫೆಕ್ಟ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಎಫೆಕ್ಟ್ ಆಫ್ ಟೆಂಪರೇಚರ್, ಎಫೆಕ್ಟ್ ಆಫ್ ಪ್ರೆಷರ್. ಸೊ ದೀಸ್ ಆರ್ ದ ತ್ರೀ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಈ ಮೂರು ಫ್ಯಾಕ್ಟರ್ಸು ಅಫೆಕ್ಟ್ ಮಾಡುತ್ತೆ. ಐದರ್ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಅದನ್ನು ಡಿಸ್ಕಸ್ ಮಾಡೋಣ ಏನು ಅಂತ. ಹಾಗಾದರೆ ಇನ್ ದಟ್ ಫಸ್ಟ್ ಒನ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ನೇಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಥವಾ ಎಫೆಕ್ಟ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಹೇಳಿದೆ ಸೊಲ್ಯೂಟ್ ಸಾಲ್ವೆಂಟ್ ನೇಚರ್ ಏನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಹಾಗಾದರೆ ಏನು ಡಿಸ್ಕಸ್ ಮಾಡೋಣ? ಫಸ್ಟ್ ಎಫೆಕ್ಟ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಬೀಕರ್ಗೆ ವಾಟರ್ ಇರುತ್ತೆ. ಓಕೆ, ವಾಟರ್ ಎರಡು ಬೀಕರಲ್ಲಿ ತೊಗೋತೀನಿ. ಓಕೆ, ದಿಸ್ ಇಸ್ ಆಲ್ಸೋ ಎ ವಾಟರ್, ಎ ಸಾಲ್ವೆಂಟ್ ಇದೆ. ಇಲ್ಲೂ ಕೂಡ ವಾಟರ್ ಒಂದು ಸಾಲ್ವೆಂಟ್ ಇದೆ. ಆ್ಯಂಡ್ ಇದಕ್ಕೆ ನಾನು ಏನು ಆ್ಯಡ್ ಮಾಡ್ತೀನಿ ಅಂದರೆ ಆಯಿಲ್ ಆ್ಯಡ್ ಮಾಡ್ತೀನಿ. ಓಕೆ, ಇದಕ್ಕೇನು ಆ್ಯಡ್ ಮಾಡ್ತೀನಿ? ಇದಕ್ಕೆ NaCl ಆ್ಯಡ್ ಮಾಡ್ತೀನಿ. ಯಾವುದು ಸಾಲ್ಯುಬಲ್ ಆಗುತ್ತೆ ವಾಟ್ರಲ್ಲಿ? ಸೊ ವಾಟ್ರಲ್ಲಿ NaCl ಈಸಿಯಲ್ಲಿ ಸಾಲ್ಯುಬಲ್ ಆಗುತ್ತೆ. ನೀವು ಮನೇಲಿ ನೋಡ್ಬೋದು, ವಾಟರ್ನ ಆಯಿಲ್ನ ವಾಟರ್ಗೆ ಆ್ಯಡ್ ಮಾಡಿ ಏನಾಗುತ್ತೆ? ಆಯಿಲ್ ಅಪಿಯರ್ ಆಗುತ್ತೆ, ಆಯಿಲ್ ತೇಲ್ತಾ ಇರುತ್ತೆ, ಸ್ವಲ್ಪ ಡಿಸಾಲ್ವ್ ಆಗಲ್ಲ. ಬಟ್ ಸಾಲ್ಟ್ನ ನೀವು ವಾಟರ್ಗೆ ಹಾಕಿ ಸಾಲ್ಟನ್ನು ಡಿಸಾಲ್ವ್ ಆಗುತ್ತೆ ಕಂಪ್ಲೀಟಾಗಿ. ದಟ್ ಇಸ್ ಡಿಸೊಲ್ಯೂಷನ್. ಸೊ ಯಾಕೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಆ್ಯಂಡ್ ಆಲ್ಸೋ ಅದೇ ಆಯಿಲ್ನ ಇಲ್ಲ ಬೇರೆ, ಫಾರ್ ಎಕ್ಸಾಂಪಲ್ ನ್ಯಾಫ್ಥಲಿನ್ ಬಾಲ್ಸ್ ಅಂತ ನೋಡಿದ್ದೀರಿ. ಓಕೆ, ನ್ಯಾಫ್ಥಲಿನ್ ಬಾಲ್ಸ್ ಅಂತ ಇದೆ. ನ್ಯಾಫ್ಥಲಿನ್ ಬಾಲ್ಸ್ ಎಲ್ಲ ಈಗ ವಾಶ್ರೂಮ್ಸ್ಗಳಲ್ಲಿ ಇಟ್ಟಿರ್ತಾರೆ. ಓಕೆ, ಅಥವಾ ಬಟ್ಟೆಗಳಲ್ಲಿ ಇಟ್ಟಿರ್ತಾರೆ. ಬಟ್ಟೆಗಳಲ್ಲಿ ಒಂದು ಪರ್ಫ್ಯೂಮ್ಸ್, ಒಂದು ಸ್ಮೆಲ್ ಬರಲಿ, ಫ್ರಾಗ್ರೆನ್ಸ್ ಬರಲಿ ಅಂತ ಇಟ್ಟಿರ್ತಾರೆ. ಆ ನ್ಯಾಫ್ಥಲಿನ್ ಬಾಲ್ಸ್ ಎಲ್ಲ ವಾಶ್ರೂಮ್ಸಲ್ಲಿ, ಸಿಂಕ್ಗಳಲ್ಲಿ, ಬೇಸಿನ್ಗಳಲ್ಲಿ ಇಟ್ಟಾಗ ಡಿಸಾಲ್ವ್ ಆಗಲ್ಲ, ಸಾಲ್ಯುಬಲ್ ಆಗಲ್ಲ. ಓಕೆ, ನೀರು ಬಿದ್ದರೂ ಕೂಡ ಸಾಲ್ಯುಬಲ್ ಆಗಲ್ಲ ನ್ಯಾಫ್ಥಲಿನ್ ಬಾಲ್ಸ್ ಅನ್ನೋದು. ಏನಕ್ಕೆ? ಹಾಗಾದರೆ ಆ ನ್ಯಾಫ್ಥಲಿನ ನಾನು ಏನಾದರೂ ಓಕೆ ಬೆನ್ಸಿನ್ಗೆ ಆ್ಯಡ್ ಮಾಡಿದ್ರೆ, ಓಕೆ ಬೆನ್ಸಿನ್ಗೆ ನ್ಯಾಫ್ಥಲಿನ ನಾನು ಆ್ಯಡ್ ಮಾಡಿದ್ರೆ ಸೊ ಇಟ್ ಇಸ್ ಸಾಲ್ಯುಬಲ್, ಇದು ಸಾಲ್ಯುಬಲ್ ಆಗುತ್ತೆ. ಬಟ್ NaClನ ಬೆನ್ಸಿನ್ಗೆ ಆ್ಯಡ್ ಮಾಡಿದ್ರೆ ಸಾಲ್ಯುಬಲ್ ಆಗಲ್ಲ, ಅಥವಾ NaClನ ಪೆಟ್ರೋಲು, ಕೆರೋಸಿನ್ ಇದಕ್ಕೆ ಆ್ಯಡ್ ಮಾಡಿದ್ರೆ ಸಾಲ್ಯುಬಲ್ ಆಗಲ್ಲ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಸೊ ಇದಕ್ಕೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಏನಪ್ಪ ಅಂತಂದರೆ, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದದು ಗೊತ್ತಿರುತ್ತೆ ಆಲ್ಮೋಸ್ಟ್ ನಿಮಗೆ. ಏನಂತಂದರೆ ಲೈಕ್ ಡಿಸಾಲ್ವ್ಸ್ like. ಓಕೆ, ಲೈಕ್ ಡಿಸಾಲ್ವ್ಸ್ ಲೈಕ್, ಈ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ಲೈಕ್ ಡಿಸಾಲ್ವ್ಸ್ ಲೈಕ್. ಈಗ ನಿಮಗೂ ಅಷ್ಟೇ, ನಿಮ್ಗೆ ಯಾವ ಫ್ರೆಂಡು ತುಂಬ ಚೆನ್ನಾಗಿ ಬಾಂಡಿಂಗಲ್ಲಿ ಇರ್ತಾರೆ, ತುಂಬ ಇಷ್ಟ ಆಗ್ತಾರೆ, ಆ ಫ್ರೆಂಡ್ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿ ಕಂಟಿನ್ಯೂ ಮಾಡ್ತೀರಾ. ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಜೊತೆ ದೂರ ಇರ್ತೀರಾ. ಕರೆಕ್ಟಾ? ಅದೇ ಲೈಕ್ ಡಿಸಾಲ್ವ್ಸ್ ಲೈಕ್ ಅನ್ನೋ ಕಾನ್ಸೆಪ್ಟು. ಇಲ್ಲಿ ಹೇಗೆ ವರ್ಕ್ ಆಗುತ್ತೆ? ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತಂದರೆ ಇಫ್ ದ ಸೊಲ್ಯೂಟ್ ಇಸ್ ಪೋಲಾರ್ ಅಥವಾ ಅಯೋನಿಕ್ ಸಾಲಿಡ್ ಆಗಿ ಸಾಲ್ವೆಂಟು ಕೂಡ ಪೋಲಾರ್ ಆಗಿದ್ದರೆ ಅದು ಸಾಲ್ಯುಬಲ್ ಆಗುತ್ತೆ. ಓಕೆ, ಏನು ಪೋಲಾರ್ ಓಕೆ ಪೋಲಾರ್ ಆ್ಯಂಡ್ ಪೋಲಾರ್ ಆಗಿದ್ರೆ, ಅಥವಾ ಪೋಲಾರ್ ಮಾಲಿಕ್ಯೂಲ್ಸ್ ಅಯೋನಿಕ್ ಸಾಲಿಡ್ಸ್ ಅಂತ ಹೇಳ್ತೀವಿ, ಎರಡೂ ಕೂಡ ಪೋಲಾರ್ ನೇಚರೇ ಆಗಿದ್ರೆ ಸಾಲ್ಯುಬಲ್ ಆಗುತ್ತೆ. ಬಟ್ ಎರಡೂ ಕೂಡ ಅದೇ ಪೋಲಾರ್ ಮತ್ತು ನಾನ್ ಪೋಲಾರ್ ನೇಚರ್ ಆದರೆ ಅದು ಮಿಕ್ಸಪ್ ಆಗಲ್ಲ. ಸೊ ಇಲ್ಲಿ ಆಯಿಲ್ ಇನ್ ವಾಟರ್ ಅಥವಾ ಆಯಿಲ್ ಇನ್ ಬೆನ್ಸಿನ್ ಇನ್ ಸಾಲ್ಟ್ ಅಂತ ಹೇಳ್ಬೋದು, ಸಾಲ್ಟ್ ಇನ್ ಬೆನ್ಸಿನ್ ಅಂತ ಹೇಳ್ಬೋದು, NaCl ಇನ್ ಬೆನ್ಸಿನ್ ನಾನ್ ಪೋಲಾರ್ ಆಗುತ್ತೆ. ಓಕೆ, ಗೊತ್ತಿದೆ. ಪೋಲಾರ್ ಅಂದರೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಅದು ಕಂಪ್ಲೀಟ್ಲಿ ಪೋಲಾರೈಸ್ಡ್ ಆಗಿರುತ್ತೆ. ಅದನ್ನು ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ನಾನ್ ಪೋಲಾರ್ ಅಂದರೆ ಒಂದು ಡೈಪೋಲ್ ಮೂಮೆಂಟ್ 0 ಇರುತ್ತೆ ಅಂತ ಹೇಳ್ಬೋದು, ಇಲ್ಲಾಂದರೆ ಪಾರ್ಷಿಯಲ್ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇರಲ್ಲ ಅಂತ ಹೇಳ್ಬೋದು. ದಟ್ ಇಸ್ ನಾನ್ ಪೋಲಾರ್. ಗೊತ್ತಿದೆ ನಿಮಗೆಲ್ಲ. ಹಾಗಾದರೆ ಇಷ್ಟು ಗೊತ್ತಾಯಿತು ನಿಮಗೆ ಏನಂತಂದ್ಬಿಟ್ಟು ಪೋಲಾರ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಓಕೆ, ಅಂದ್ರೆ ಅರ್ಥ ಪೋಲಾರ್ ಸೊಲ್ಯೂಟ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ಫಾರ್ ಎಕ್ಸಾಂಪಲ್ NaCl Na+Cl- ಅಂತ ಆಗುತ್ತೆ. ಕರೆಕ್ಟಾ? Na+Cl- ಅಂತ. ಹಾಗಾದರೆ ಏನಾಗುತ್ತೆ? Na+ ಅಂದರೆ ವಾಟರ್ನ ಆ್ಯಡ್ ಮಾಡಿದಾಗ Na+ ಅಂತ ಏನು ಡಿಸೋಸಿಯೇಟ್ ಆಗುತ್ತೆ, Cl- ಅಂತ ಏನು ಡಿಸೋಸಿಯೇಟ್ ಆಗುತ್ತೆ. ಆ್ಯಂಡ್ ಇದ್ರ ಸುತ್ತ ಏನಾಗುತ್ತೆ? ವಾಟರ್ ಮಾಲಿಕ್ಯೂಲ್ಸು ಸರೌಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ O2-, ಓಕೆ H+, ಆ್ಯಂಡ್ ಹಿಯರ್ ಆಲ್ಸೋ H+,
H plus and O2 minus H2O. ಇಲ್ಲಿ ಏನಾಗುತ್ತೆ Na+ ಜೊತೆ O ಜೊತೆ ಬಾಂಡ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ Cl- ಜೊತೆ H+ ಜೊತೆ ಬಾಂಡ್ ಕ್ರಿಯೇಟ್ ಆಗುತ್ತೆ, ಅಂದರೆ ಹೈಡ್ರೇಷನ್ ಆಗ್ತಾ ಇದೆ ಅಂತ ಅರ್ಥ. ಸೊ ನೋಡಿ, ಸೊಲ್ಯೂಷನ್ ಅಂದರೆ ಇಲ್ಲಿ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಅಂತ ಅಂದರೆ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಇಕ್ವೇಷನ್ ನೋಡಿ, ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ಲ್ಯಾಟಿಸ್ ಅಥವಾ ಲ್ಯಾಟಿಸ್ ಎಂಥಾಲ್ಪಿ ಪ್ಲಸ್ ಎಂಥಾಲ್ಪಿ ಆಫ್ ಹೈಡ್ರೇಷನ್. ಇದನ್ನು ನೋಟ್ ಮಾಡ್ಕೊಬಿಡಿ. ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಎಷ್ಟು ಎಂಥಾಲ್ಪಿ, ಚೇಂಜ್ ಇನ್ ಎಂಥಾಲ್ಪಿ ಏನು ಅಂತಂದರೆ ಲ್ಯಾಟಿಸ್ ಎಂಥಾಲ್ಪಿ ಪ್ಲಸ್ ಹೈಡ್ರೇಷನ್ ಎಂಥಾಲ್ಪಿ. ವಾಟ್ ಇಸ್ ಲ್ಯಾಟಿಸ್ ಎನರ್ಜಿ? ಲ್ಯಾಟಿಸ್ ಎನರ್ಜಿ ಅಂದರೆ ನಿಮ್ಗೆ ಗೊತ್ತಿದೆ, ಬಾರ್ನ್-ಹೇಬರರ್ ಸೈಕಲಲ್ಲಿ ಸೋಡಿಯಂ ಸಾಲಿಡ್ ಸಬ್ಸ್ಟೆನ್ಸ್ನ ಗೇಷಿಯಸ್ ಅಯಾನ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಎನರ್ಜಿ ರಿಲೀಸ್ ಆಗುತ್ತೆ, ಅದನ್ನು ಲ್ಯಾಟಿಸ್ ಎನರ್ಜಿ ಅಂತ ಹೇಳ್ತಾ ಇದ್ವಿ. ಇನ್ನೊಂದು ರೀತಿ ಹೇಳ್ಬೋದು ಏನು ಅಂತಂದರೆ, ಅದೇ ಗೇಷಿಯಸ್ ಅಯಾನ್ಸ್ನ ಒಂದು ಹೈಡ್ರೇಷನ್ ಅಂದರೆ ಬ್ರೇಕ್ ಮಾಡೋಕ್ಕೆ ಒಂದು ಕ್ರಿಸ್ಟಲ್ ಇದೆ. ಒಂದು ಕ್ರಿಸ್ಟಲ್ನ ಬ್ರೇಕ್ ಮಾಡಬೇಕು ಅಂದರೆ ಸಮ್ ಅಮೌಂಟ್ ಆಫ್ ಎನರ್ಜಿನ ಸಪ್ಲೈ ಮಾಡಬೇಕು, ಅದು ಅಬ್ಸರ್ವ್ ಮಾಡ್ಕೋಬೇಕು ಒಂದು ಕ್ರಿಸ್ಟಲ್ಲು, ಅದನ್ನು ಕೂಡ ನಾವು ಲ್ಯಾಟಿಸ್ ಎನರ್ಜಿ ಅಂತ ಹೇಳ್ತೀವಿ. ಲ್ಯಾಟಿಸ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಒನ್ ಮೋಲ್ ಆಫ್ ಕ್ರಿಸ್ಟಲ್ ಅಂಡ್ ಸಾಲಿಡ್ ಅಂತಲೂ ಹೇಳ್ಬೋದು. ನೀವು ಬಾರ್ನ್-ಹೇಬರರ್ ಸೈಕಲ್ ನೋಡಿದಾಗ ಗೇಷಿಯಸ್ ಅಯಾನ್ಸ್ನ ಕನ್ವರ್ಟ್ ಮಾಡೋಕ್ಕೆ ಎನರ್ಜಿ ರಿಲೀಸ್ ಆಗುತ್ತೆ ಎಷ್ಟೋ, ಅದನ್ನು ಲ್ಯಾಟಿಸ್ ಎನರ್ಜಿ ಅಂತ ಹೇಳ್ತೀವಿ, ನೋ ಪ್ರಾಬ್ಲಮ್. ಸೊ ಇಲ್ಲೇ ಹೇಳ್ತೀವಿ, ಒನ್ ಮೋಲ್ ಆಫ್ ಕ್ರಿಸ್ಟಲ್ ಅಂಡ್ ಸಾಲಿಡ್ಸ್ನ ಬ್ರೇಕ್ ಮಾಡೋಕ್ಕೆ ವಿ ನೀಡ್ ಸಮ್ ಎನರ್ಜಿ, ದಟ್ ಎನರ್ಜಿ ಇಸ್ ಕಾಲ್ಡ್ ಲ್ಯಾಟಿಸ್ ಎನರ್ಜಿ. ವಾಟ್ ಇಸ್ ಹೈಡ್ರೇಷನ್ ಎನರ್ಜಿ? ಹೈಡ್ರೇಷನ್ ಎನರ್ಜಿ ಅಂದರೆ ಈ ಥರ ಅಯಾನ್ಸ್ ಫಾರ್ಮ್ ಆಗಿ ಹೈಡ್ರೇಷನ್ ಆಗ್ತಾ ಇದ್ದಾಗ ಎಷ್ಟು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ದಟ್ ಇಸ್ ವಾಟ್ ಹೈಡ್ರೇಷನ್ ಎನರ್ಜಿ. ಗೊತ್ತಾಯ್ತೇನು ಅಂತ? ಸೊ ಅದನ್ನು ಹೈಡ್ರೇಷನ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ, ಫಸ್ಟು ಡಿಸಾಲ್ವ್ ಆದಾಗ ಏನಾಗುತ್ತೆ, ಆದಾಗ ಲ್ಯಾಟಿಸ್ ಎನರ್ಜಿ ಫಸ್ಟು ಬ್ರೇಕ್ ಮಾಡುತ್ತೆ, ಅಲ್ಲಿ ಲ್ಯಾಟಿಸ್ ಎನರ್ಜಿನೂ ಪಾಸಿಟಿವ್ ಬರುತ್ತೆ. ಲ್ಯಾಟಿಸ್ ಎನರ್ಜಿನ ಐತೆ ಯಾವತ್ತೂ ಪಾಸಿಟಿವ್ ಆಗಿದೆ, ಬಿಕಾಸ್ ಎಂಡೋಥರ್ಮಿಕ್ ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಹೈಡ್ರೇಷನ್ ಎನರ್ಜಿ ಅಂದರೆ ಏನಾಗುತ್ತೆ, ಹೀಟ್ನ ರಿಲೀಸ್ ಮಾಡ್ತಾ ಇದೆ, ನೆಗೆಟಿವ್ ಇರುತ್ತೆ ಯಾವುದು ಕೂಡ, ಇದು ನೆಗೆಟಿವ್ ಸೈನ್ ಇರುತ್ತೆ ಯಾವುದು, ಹೈಡ್ರೇಷನ್ ಎನರ್ಜಿ. ಗೊತ್ತಾಯ್ತಾ ಏನು ಅಂತ? ಸೊ ಇದು ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂದರೆ ಏನರ್ಥ ನಿಮ್ಗೆ ಇಲ್ಲಿ ಹೇಳಬೇಕು, ಪೋಲಾರ್ ಸೊಲ್ಯೂಟ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ಫಾರ್ ಎಕ್ಸಾಂಪಲ್ KNO3 ತೊಗೊಳ್ಳಿ, KCl ತೊಗೊಳ್ಳಿ, ಇದೆಲ್ಲ ಎಕ್ಸಾಂಪಲ್ಸ್ ತೊಗೊಳ್ಳಿ, ಇವೆಲ್ಲ ಕೂಡ ಪೋಲಾರ್ ಸೊಲ್ಯೂಟ್ಸು ವಾಟರ್ಲೆ ಪೋಲಾರ್ ಸಾಲ್ವೆಂಟ್ಸಲ್ಲೇ ಡಿಸಾಲ್ವ್ ಆಗುತ್ತೆ, ನಾನ್ ಪೋಲಾರ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಆಗಲ್ಲ. ಹಾಗಾದರೆ ಸರ್, ಶುಗರ್ ಇಸ್ ಎ ಆರ್ಗಾನಿಕ್ ಕಾಂಪೌಂಡ್, ಅದು ನಾನ್ ಪೋಲಾರ್ ಅಂತ ಹೇಳ್ಬೋದು, ಬಟ್ ಇದು ವಾಟರ್ ಡಿಸಾಲ್ವ್ ಆಗುತ್ತೆ. ಯಾಕೆ ವಾಟರ್ ಡಿಸಾಲ್ವ್ ಆಗುತ್ತೆ? ಶುಗರ್ ಒಂದು ಆರ್ಗಾನಿಕ್ ಕಾಂಪೌಂಡ್ ಅಂತ ತಗೊಂಡ್ರೆ ಕಾರ್ಬೋಹೈಡ್ರೇಟ್ ಆ್ಯಕ್ಚುಲಿ ಅದು ಆರ್ಗಾನಿಕ್ ಸಾಲ್ವೆಂಟ್ಸಲ್ಲೇ ಡಿಸಾಲ್ವ್ ಆಗಬೇಕು. ಫಾರ್ ಎಕ್ಸಾಂಪಲ್ ಬೆನ್ಸಿನ್, ಆಲ್ಕೋಹಾಲಲ್ಲಿ ಡಿಸಾಲ್ವ್ ಆಗಬೇಕು, ಬಟ್ ವಾಟರ್ ಯಾಕೆ ಡಿಸಾಲ್ವ್ ಆಗುತ್ತೆ? ಯಾಕೆ ಡಿಸಾಲ್ವ್ ಆಗುತ್ತೆ ಶುಗರ್ ಅಂತಂದರೆ, ಬಿಕಾಸ್ ಡ್ಯೂ ಟು ದ ಕ್ರಿಯೇಷನ್ ಆಫ್ ಹೈಡ್ರೋಜನ್ ಬಾಂಡ್, ವಾಟರ್ ಮತ್ತು ಶುಗರ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಕ್ರಿಯೇಟ್ ಆಗುತ್ತೆ, ಹಾಗಾಗಿ ಡಿಸಾಲ್ವ್ ಆಗುತ್ತೆ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದು ಎಕ್ಸಾಂಪಲ್ಸ್ ಅಂತ ಕೊಡ್ತೀರಾ. ಆ್ಯಂಡ್ ನಾನ್ ಪೋಲಾರ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಬೆನ್ಸಿನ್, ನ್ಯಾಫ್ಥಲಿನ್ ತೊಗೊಂಡೆ, ನ್ಯಾಫ್ಥಲಿನ್ ಡಿಸಾಲ್ವ್ಸ್ ಇನ್ ಬೆನ್ಸಿನ್, ನಾನ್ ಪೋಲಾರ್ ಸೊಲ್ಯೂಟ್ಸ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಹಾಗಾದ್ರೆ ಇಲ್ಲಿ ಬರೋ ಇಂಟ್ರಾಕ್ಷನ್ ಫೋರ್ಸಸ್ ಯಾವುದು? ಅಯಾನ್ ಡೈಪೋಲ್ ಇಂಟ್ರಾಕ್ಷನ್. ಇಲ್ಲಿ ಬರೋ ಫೋರ್ಸಸ್ ಯಾವುದು? ಅಯಾನ್ ಡೈಪೋಲ್ ಇಂಟ್ರಾಕ್ಷನ್. ಯಾಕೆ? ಇದು ಅಯಾನ್ಸ್, Na+ ಅಯಾನ್, Cl- ಅಯಾನ್, ದಿಸ್ ಇಸ್ ಡೈಪೋಲ್. ಅಯಾನ್ ಡೈಪೋಲ್ ಇಂಟ್ರಾಕ್ಷನ್ ವರ್ಕ್ ಆಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್, ವಾನ್ ಡರ್ ವಾಲ್ಸ್ ಫೋರ್ಸಸ್. ಇಲ್ಲಿ ಈ ಅಟ್ರಾಕ್ಷನ್ ಫೋರ್ಸ್ ವರ್ಕ್ ಆಗುತ್ತೆ, ಅಯಾನ್ ಡೈಪೋಲ್ ಇಂಟ್ರಾಕ್ಷನ್. ಬಟ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಮಧ್ಯೆ ಲಂಡನ್ ಫೋರ್ಸಸ್ ಅಥವಾ ಡಿಸ್ಪರ್ಷನ್ ಫೋರ್ಸಸ್ ಎಕ್ಸಿಸ್ಟ್ ಆಗುತ್ತೆ. ಕರೆಕ್ಟ್ ಗೊತ್ತಾಯ್ತು ಏನು ಅಂತ? ಸೊ ಇದು ದಿಸ್ ಇಸ್ ಅಬೌಟ್ ನೇಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಲೈಕ್ ಡಿಸಾಲ್ವ್ಸ್ ಲೈಕ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಬರೀಬೇಕು ನೀವು? ತುಂಬ ಸಿಂಪಲ್. ನೀವು ಸ್ಟೇಟ್ಮೆಂಟ್ ಏನು ಬರೀಬೇಕು ಅಂತ ನೋಡಿ, ಪೋಲಾರ್ ಸೊಲ್ಯೂಟ್ಸ್ ಸಚ್ ಆಸ್ ಅಯೋನಿಕ್ ಸಾಲಿಡ್ಸ್ NaCl, KNO3, KCl ಡಿಸಾಲ್ವ್ಸ್ ಇನ್ ಅ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ವಾಟರ್. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಯಾಕೆ ಡಿಸಾಲ್ವ್ ಆಗೋದು ಗೊತ್ತಾಯ್ತಲ್ವಾ? ಈಗ ಡಿಸಾಲ್ವ್ ಆಗುತ್ತೆ ಅಂದರೆ NaCl ಅಂದರೆ ಫಸ್ಟು ಲ್ಯಾಟಿಸ್ ಎನರ್ಜಿ ಸಪ್ಲೈ ಮಾಡಿ, ಅಂದರೆ ಎನರ್ಜಿ ಸಪ್ಲೈ ಮಾಡ್ತೀವಿ, ಅದು ಲ್ಯಾಟಿಸ್ ಎನರ್ಜಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ವಾಟರ್ ಮಾಲಿಕ್ಯೂಲ್ಸ್ ಸರೌಂಡ್ ಆಗುತ್ತೆ, ಅಲ್ಲಿ ಹೈಡ್ರೇಷನ್ ಎನರ್ಜಿ ಬರುತ್ತೆ. ಸೊ ದಟ್ ಇಸ್ ವಾಟ್ ಎಂಥಾಲ್ಪಿ ಆಫ್ ಸೊಲ್ಯೂಷನ್. ಆಗ ನಮಗೆ ಡಿಸಾಲ್ವ್ ಆಗುತ್ತೆ ಪೋಲಾರ್ ಸೊಲ್ಯೂಟ್. ಅದೇ ರೀತಿ ನಾನ್ ಪೋಲಾರ್ ಸೊಲ್ಯೂಟ್ ಏನಾಗುತ್ತೆ? ನಾನ್ ಪೋಲಾರ್ ಸೊಲ್ಯೂಟ್ ನೋಡಿ, ಸಚ್ ಎಸ್ ನಾನ್ ಅಯಾನಿಕ್ ಸಾಲಿಡ್ಸ್, ಅಯೋಡಿನ್, ನ್ಯಾಫ್ಥಲಿನ್. ಅಯೋಡಿನ್, ನ್ಯಾಫ್ಥಲಿನ್ ಬಾಲ್ಸ್ ಅಂತ ಗೊತ್ತಿದೆ. ಆ್ಯಂಡ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ಬೆನ್ಸಿನ್, ಆ್ಯಂಡ್ CCl4, ಆಲ್ಕೋಹಾಲ್ ಎಲ್ಲ ತೊಗೋಬೋದು ಬೇಕಾದ್ರೆ ನಾವು. ಅರ್ಥ ಆಯ್ತೇನು ಅಂತ? ಆರ್ಗಾನಿಕ್ ಸಾಲ್ವೆಂಟ್ಸ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಇಷ್ಟು ದಿಸ್ ಇಸ್ ಅಬೌಟ್ ಎಫೆಕ್ಟ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಅರ್ಥ ಆಯ್ತೇನು ಅಂತ? ಎಫೆಕ್ಟ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂದರೆ ಇಷ್ಟು ಗೊತ್ತಾಗಿದೆ. ಇಲ್ಲಿ ಮೇನ್ ಥಿಂಗ್ ಏನು? ಎಂಥಾಲ್ಪಿ ಆಫ್ ಸೊಲ್ಯೂಷನ್, ಲ್ಯಾಟಿಸ್ ಎನರ್ಜಿ, ಹೈಡ್ರೇಷನ್. ಯಾಕೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಇನ್ನೂ ಇದೆ ಇದು, ಹಾಗಾಗಿ ಇಲ್ಲಿ ತಿಳ್ಕೊಬಿಡಿ. ಹೈಡ್ರೇಷನ್ ಎನರ್ಜಿ ಯಾವತ್ತೂ ನೆಗೆಟಿವ್ ಇರುತ್ತೆ, ಯಾಕಂದರೆ ಎನರ್ಜಿ ರಿಲೀಸ್ ಆಗುತ್ತೆ. ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಸೈಜ್ ಕಡಿಮೆ ಇರೋವಂಥ ಒಂದು ಅಯಾನ್ಸ್ಗಳಿಗೆ ಹೈಡ್ರೇಷನ್ ಎನರ್ಜಿ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಲಿಥಿಯಂ ಪ್ಲಸ್ ಅದಕ್ಕೆ ಜಾಸ್ತಿ ಇರುತ್ತೆ, ಮೆಗ್ನೀಷಿಯಂ 2+ ಕಡಿಮೆ ಆಗ್ತಾ ಹೋಗುತ್ತೆ. ಆ ಥರ. ಸೊ ಇದು ಕೂಡ ದಿಸ್ ಇಸ್ ಅಬೌಟ್ ಹೈಡ್ರೇಷನ್ ಎನರ್ಜಿ ಆ್ಯಂಡ್ ಲ್ಯಾಟಿಸ್ ಎನರ್ಜಿ ಆ್ಯಂಡ್ ಪೋಲಾರ್ಸ್ ಲೈಕ್ ಡಿಸಾಲ್ವ್ಸ್ ಲೈಕ್ ಕಾನ್ಸೆಪ್ಟ್. ಅರ್ಥ ಆಯ್ತೇನು ಅಂತ? ಸೊ ಇಷ್ಟು ನೋಟ್ ಮಾಡ್ಕೊಳ್ಳಿ ಫಸ್ಟು. ಸೊ ಅದು ನೋಟ್ ಮಾಡ್ಕೊಬಿಡಿ. ಸ್ಟೇಟ್ಮೆಂಟ್ ಏನಿದೆ, ಸ್ಟೇಟ್ಮೆಂಟ್ ನೋಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್ ಏನು ಅಂತ? ಸೊ ಇಷ್ಟು ದಿಸ್ ಇಸ್ ಅಬೌಟ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಎಫೆಕ್ಟ್ ಆಫ್ ಸೊಲ್ಯೂಟ್ ಸಾಲ್ವೆಂಟ್ ಗೊತ್ತಾಯಿತು ಅನ್ಕೋತೀನಿ. ಹಾಗಾದರೆ ಇಲ್ಲಿ ಗೊತ್ತಿರಲಿಲ್ಲ ನಿಮಗೆ ಏನು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಹೈಡ್ರೇಷನ್ ಎನರ್ಜಿ ಜಾಸ್ತಿ ಇತ್ತು ಅಂತಂದರೆ ಆ ಸಾಲ್ಟು ಸೋಲಬಿಲಿಟಿ ಜಾಸ್ತಿ ಇದೆ ಅಂತ. ಹೈಡ್ರೇಷನ್ ಎನರ್ಜಿ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಅದು ಮೋರ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಅರ್ಥ. ಹೈಡ್ರೇಷನ್ ಜಾಸ್ತಿ ಇದೆ. ಅದು ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇದೆ ಇನ್ ಕಂಪೇರ್ ಟು, ಇಫ್ ಲ್ಯಾಟಿಸ್ ಎನರ್ಜಿ ಇಸ್ ಗ್ರೇಟರ್ ದೆನ್ ಹೈಡ್ರೇಷನ್ ಎನರ್ಜಿ, ದೆನ್ ದಟ್ ಸಾಲ್ಟ್ ಇಸ್ ಲೆಸ್ ಸಾಲ್ಯುಬಲ್.
ಓಕೆ. ಬಟ್ ಹೈಡ್ರೇಷನ್ ಎನರ್ಜಿ ಜಾಸ್ತಿ ಇದೆ ಕಂಪೇರ್ಡ್ ಟು ಲ್ಯಾಟಿಸ್ ಎನರ್ಜಿ ಅಂದರೆ ಇಟ್ ಇಸ್ ಮೋರ್ ಸಾಲ್ಯುಬಲ್. ಆ ಸಾಲ್ಟ್ಗಳು ಸಾಲ್ಯುಬಿಲಿಟಿ ಜಾಸ್ತಿ ಇರುತ್ತೆ, ಯಾಕಂದರೆ ಹೈಡ್ರೇಷನ್ ಎನರ್ಜಿ ರಿಲೀಸ್ ಆಗುತ್ತೆ. ಹೈಡ್ರೇಷನ್ ಆದಾಗ ಜಾಸ್ತಿ ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂದರೆ ಸಾಲ್ಯುಬಿಲಿಟಿ ಬೇಗ ಆಗ್ತಾಯಿದೆ, ತುಂಬ ಡಿಸಾಲ್ವ್ ಆಗ್ತಾ ಇದೆ ಅಂತ ಅರ್ಥ. ಗೊತ್ತಾಯ್ತೇನು ಅಂತ? ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಬಟ್ ನೀವು ಪಾಯಿಂಟ್ಸ್ಗಳು ಎಕ್ಸಾಮಲ್ಲಿ ಕೇಳಿದ್ರೆ ಅಷ್ಟೊಂದು ಬರೆದ್ರೂ ಸಾಕಾಗುತ್ತೆ. ಎಕ್ಸಾಮಲ್ಲಿ ಕೇಳಿದ್ರೆ ಇಷ್ಟು ಪಾಯಿಂಟ್ಸ್ ಇದ್ರು ಸಾಕು, ಬಟ್ ಇದು ಬೇರೆ ಇನ್ಫಾರ್ಮೇಷನ್ಸ್ ಇವೆಲ್ಲ ಗೊತ್ತಿರಲಿ, ಈಕ್ವೇಷನ್ಸ್ಗಳನ್ನ ನೋಟ್ ಮಾಡ್ಕೊಬಿಟ್ಟಿದ್ದೀನಿ ಗೊತ್ತಿರಲಿ ಏನು ಅಂತ. ಸೊ ಇಷ್ಟು ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಎಫೆಕ್ಟ್ ಆಫ್ ಸಲ್ಯೂಟ್ ಸಾಲ್ವೆಂಟ್ ಬಗ್ಗೆ ಗೊತ್ತಾಯಿತು. ಹಾಗಾದ್ರೆ ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು ಗೊತ್ತಿದೆ? ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು? ಎಫೆಕ್ಟ್ ಆಫ್ ಟೆಂಪರೇಚರ್. ಓಕೆ, ಎಫೆಕ್ಟ್ ಆಫ್ ಟೆಂಪರೇಚರ್ ಬಗ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ. ಸೊ ಎಫೆಕ್ಟ್ ಆಫ್ ಟೆಂಪರೇಚರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಫ್ಯಾಕ್ಟರ್ಸ್ಗಳಲ್ಲೇ ತುಂಬ ಇಂಪಾರ್ಟೆಂಟ್ ಇದೆ ಎಫೆಕ್ಟ್ ಆಫ್ ಟೆಂಪರೇಚರ್. ಟೆಂಪರೇಚರ್ ಎಫೆಕ್ಟ್ ಏನಾಗುತ್ತೆ? ಸೊ ನೀವು ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ ಅಂತ ಫಸ್ಟ್ ಇಯರಲ್ಲಿ ಡಿಸ್ಕಸ್ ಮಾಡಿದ್ದೀರಿ, ಫಸ್ಟ್ ಇಯರಲ್ಲಿ ಓದಿದಿರಿ ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ ಅಂದ್ಬಿಟ್ಟು. ಅದ್ರಲ್ಲಿ ಏನು ಹೇಳುತ್ತೆ? ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಲೋ ಟೆಂಪರೇಚರಲ್ಲಿ ಫೇವರ್ ಮಾಡುತ್ತೆ, ಅದು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಹೈ ಟೆಂಪರೇಚರಲ್ಲಿ ಫೇವರ್ ಮಾಡುತ್ತೆ. ಹೈ ಟೆಂಪರೇಚರ್ ಅಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಫೇವರ್ ಅಂದರೆ ಈಕ್ವಲಿಬ್ರಿಯಂ ಶಿಫ್ಟ್ ಆಗುತ್ತೆ ಟುವರ್ಡ್ಸ್ ಎಂಡೋಥರ್ಮಿಕ್ ಡೈರೆಕ್ಷನ್. ಟೆಂಪರೇಚರ್ ಹೈ ಟೆಂಪರೇಚರ್ ಇನ್ಕ್ರೀಸ್ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಈಕ್ವಲಿಬ್ರಿಯಂ ಅನ್ನೋದು ಎಂಡೋಥರ್ಮಿಕ್ ಡೈರೆಕ್ಷನಲ್ಲಿ ಶಿಫ್ಟ್ ಆಗುತ್ತೆ. ಅದೇ ಲೋ ಟೆಂಪರೇಚರ್ ಏನಂದರೆ ಈಕ್ವಲಿಬ್ರಿಯಂ ಅನ್ನೋದು ಎಕ್ಸೋಥರ್ಮಿಕ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಹಾಗೆ ನಿಮ್ಗೆ ಗೊತ್ತಿರಬೇಕಾದ್ರೆ ಪಾಯಿಂಟ್ ಏನು? ಎಂಡೋಥರ್ಮಿಕ್ ಮೀನ್ಸ್ ಹೈ ಟೆಂಪರೇಚರ್, ಎಕ್ಸೋಥರ್ಮಿಕ್ ಮೀನ್ಸ್ ಲೋ ಟೆಂಪರೇಚರ್. ಈ ಫ್ಯಾಕ್ಟರ್ಸ್ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ ಏನಂತ ಹೇಳ್ತೀನಿ, ಹಿಂಟ್ ಕೊಡ್ತೀನಿ. ಹಾಗಾದರೆ ಟೆಂಪರೇಚರ್ ಎಫೆಕ್ಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ವೆದರ್ ಕಂಡೀಷನ್ ತುಂಬ ಹಾಟ್, ಸಮ್ಮರ್ ರೀಸನ್ ಏನಾಗುತ್ತೆ ತುಂಬ ಹಾಟ್ ಕಂಡೀಷನ್ ಇರುತ್ತೆ. ಆಗ ನೀವು ಹೊರಗಡೆ ಹೋಗಿರ್ತೀರ, ಹೊರಗಡೆ ತುಂಬ ನಿಮ್ಮ ಬಾಡಿ ತುಂಬ ಹೀಟಲ್ಲಿರುತ್ತೆ, ಅಂದರೆ ತುಂಬ ಹಾಟ್ ಕಂಡೀಷನ್ ಇರುತ್ತೆ, ತುಂಬ ಸ್ವೆಟ್ ಆಗ್ತಾ ಇರ್ತೀರ. ಹಾಗಿದ್ದಾಗ ನೀವು ಮನೆಗೆ ಬಂದಾಗ ಏನು ಮಾಡ್ತೀರಾ? ಬಿಸಿನೀರಲ್ಲಿ ಸ್ನಾನ ಮಾಡ್ತೀರಾ? ಇಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ. ಯಾಕಂದರೆ ನಿಮ್ಮ ಎನರ್ಜಿ ಆಗಲೇ ಎಕ್ಸಸ್ ಇದೆ, ಹೀಟ್ ಎನರ್ಜಿ ಎಕ್ಸಸ್ ಇದೆ. ಅದು ನೀವು ಕೂಲ್ ಡೌನ್ ಮಾಡಬೇಕು ಅಂದರೆ, ಸ್ವಲ್ಪ ಕೂಲ್ ಮಾಡಬೇಕು ಅಂದರೆ ತಣ್ಣೀರಲ್ಲಿ ಸ್ನಾನ ಮಾಡ್ತೀರಾ. ಓಕೆ, ಹೈ ಅಮೌಂಟ್ ಆಫ್ ಎನರ್ಜಿ ನಿಮ್ಗೆ ಬೇಕಾಗಿಲ್ಲ, ಆ ಎನರ್ಜಿ ರಿಲೀಸ್ ಮಾಡ್ತಾ ಇದ್ದೀರಾ ಆಗಲಿ. ಬಿಸಿನೀರಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಅಂದರೆ ಟೆಂಪರೇಚರ್ ಜಾಸ್ತಿ ಇದೆ, ನೀವು ತೊಗೊಳ್ಳೋದೇನು ಲೋ ಟೆಂಪರೇಚರ್ ಕಂಡೀಷನ್. ಅದೇ ಅಕಸ್ಮಾತು ಕೋಲ್ಡ್ ವೆದರಲ್ಲಿ ನಿಮ್ಮ ಬಾಡಿ ಏನಾಗಿರುತ್ತೆ, ಟೆಂಪರೇಚರ್ ತುಂಬ ಕಡಿಮೆ ಇರುತ್ತೆ. ಓಕೆ, ಕೋಲ್ಡ್ ಆಗಿರುತ್ತೆ, ಸ್ವಲ್ಪ ಚಳಿ ಚಳಿ ಅನಿಸ್ತಾ ಇರುತ್ತೆ. ಮನೆಗೆ ಬಂದಾಗ ಏನು ಮಾಡ್ತೀರಾ? ಕೋಲ್ಡ್ ವಾಟರ್ ಸ್ನಾನ ಮಾಡ್ತೀರಾ? ಇಲ್ಲ, ಬಿಸಿನೀರಲ್ಲಿ ಸ್ನಾನ ಮಾಡ್ತೀರಾ. ಅಂದ್ರೇನು? ನೀವು ಸ್ವಲ್ಪ ಎನರ್ಜಿ ತೊಗೋಬೇಕು ಅನಿಸ್ತಾ ಇರುತ್ತೆ, ಹೀಟ್ ಎನರ್ಜಿ ಸ್ವಲ್ಪ ಬೇಕು ಅನಿಸ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ. ಸೊ ಇದೇ ಡಿಫ್ರೆನ್ಸು. ಹಾಟ್ ಕಂಡೀಷನಲ್ಲಿ ನೀವು ಎನರ್ಜಿ ರಿಲೀಸ್ ಮಾಡ್ತಾ, ಹೀಟ್ ಎನರ್ಜಿ ಎಕ್ಸಸ್ ಇದೆ ನಿಮಗೆ ರಿಲೀಸ್ ಮಾಡ್ತಾ ಇದ್ದೀರಾ, ಆಗ ನಿಮ್ಗೆ ಬೇಕಾಗಿರೋದು ಕೋಲ್ಡ್ ಕಂಡೀಷನ್. ಅದೇ ವಿಂಟರ್ ಅಂದರೆ ಚಳಿಗಾಲದಲ್ಲಿ ಏನಾಗುತ್ತೆ, ನಿಮ್ಮ ಬಾಡಿ ಕಂಪ್ಲೀಟ್ಲಿ ಕೋಲ್ಡ್ ಇರುತ್ತೆ, ನಿಮ್ಗೆ ಬೇಕಾಗಿರೋದು ಹಾಟ್ ಕಂಡೀಷನ್ ಅಂದರೆ ಹೀಟ್ ಎನರ್ಜಿ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಅದೇ ಅಪ್ಲೈ ಆಗುತ್ತೆ. ಏನಂತಂದರೆ ಕೆಲವೊಂದು ಸಾಲ್ಟ್ಗಳು, ಫಾರ್ ಎಕ್ಸಾಂಪಲ್ NaCl ಅಂತ ಸಾಲ್ಟ್ ಏನಿದೆ, ಓಕೆ, NaCl ಸಾಲ್ಟ್ ಏನಿದೆ, ಇದು Na ಪ್ಲಸ್ ಮತ್ತು Cl ಮೈನಸ್ ಅಂತ ಡಿಸಾಲ್ವ್ ಆಗುತ್ತೆ, ಗೊತ್ತಿದೆ. ಓಕೆ, Na ಪ್ಲಸ್ Cl ಮೈನಸ್ ಅಂತ. ಹಾಗಾದರೆ ನಮಗೊಂದು ಈಕ್ವೇಷನ್ ಗೊತ್ತಿದೆ, ಏನು? ಎಂಥಾಲ್ಫಿ ಆಫ್ ಸೊಲ್ಯೂಷನ್ ಅಂದರೆ ಏನು? ಎಂಥಾಲ್ಫಿ ಆಫ್ ಲ್ಯಾಟಿಸ್ ಎಂಥಾಲ್ಫಿ ಅಂತ ಗೊತ್ತಿದೆ, ಆ್ಯಂಡ್ ಪ್ಲಸ್ ಎಂಥಾಲ್ಫಿ ಅಂದರೆ ಹೈಡ್ರೇಷನ್ ಎಂಥಾಲ್ಫಿ ಅಂತ ಗೊತ್ತಿದೆ. ಓಕೆ, ಹೈಡ್ರೇಷನ್ ಎಂಥಾಲ್ಫಿ. ಸೊ ಈಗ ಈ 1 mole ಆಫ್ NaCl ಸಾಲ್ಟ್ನ ನಾವು ಡಿಸೋಸಿಯೇಟ್ ಮಾಡಬೇಕು ಅಂದರೆ ವಿ ನೀಡ್ ಟು ಸಮ್ ಆಫ್ ಎನರ್ಜಿ, ವಿ ನೀಡ್ ಟು ಸಪ್ಲೈ ಸಮ್ ಆಫ್ ದ ಎನರ್ಜಿ, ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು. ಓಕೆ, ಅದಕ್ಕೆ ಇಂಥ ಕಾಂಪೌಂಡ್ಸ್ಗಳಿಗೆ, ಯಾಕಂದರೆ NaCl ಒಂದು ಕ್ರಿಸ್ಟಲೈನ್ ಸಾಲಿಡ್. ಹಾಗಿದ್ದಾಗ ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನಾವು ಎಷ್ಟೋ ಅಮೌಂಟ್ ಆಫ್ ಎನರ್ಜಿನ ಸಪ್ಲೈ ಮಾಡಬೇಕಾಗುತ್ತೆ, ಹಾಗೆ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಇದು ಲ್ಯಾಟಿಸ್ ಎನರ್ಜಿ ಏನಾಗುತ್ತೆ, ಲ್ಯಾಟಿಸ್ ಎಂಥಾಲ್ಫಿ ಏನಿದೆ, ದಿಸ್ ಬಿಕಮ್ಸ್ ಪಾಸಿಟಿವ್ ಅಂದರೆ ಎಂಡೋಥರ್ಮಿಕ್. ಓಕೆ, ಎಂಡೋಥರ್ಮಿಕ್. ಹಾಗಾದ್ರೆ ಇಲ್ಲಿ ಬೇಕಾಗಿರೋದು, ಇಫ್ ದ ಡಿಸಲ್ಯೂಷನ್ ಪ್ರೋಸೆಸ್ ಇಸ್ ಎಂಡೋಥರ್ಮಿಕ್, ಓಕೆ, ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇಫ್ ಟೆಂಪ್ರೇಚರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಇನ್ಕ್ರೀಸಸ್. ಇಫ್ ದ ಡಿಸಲ್ಯೂಷನ್ ಇಸ್ ಎಂಡೋಥರ್ಮಿಕ್. ಈ ಡಿಸಲ್ಯೂಷನ್ ಎಂಡೋಥರ್ಮಿಕ್ ಅಂತ ಏನಕ್ಕೆ ಹೇಳಿದೆ? ಯಾಕಂದರೆ NaCl ಇಸ್ ಎ ಕ್ರಿಸ್ಟಲೈನ್ ಸಾಲಿಡ್. ಇದನ್ನು ಬ್ರೇಕ್ ಮಾಡಬೇಕು ಅಂದರೆ ಎಷ್ಟೋ ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡಬೇಕು. ಹಾಗಿದ್ದರೆ ಆಗುತ್ತೆ, ಇದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಅಮೌಂಟ್ ಆಫ್ ಎನರ್ಜಿ ಹೀಟ್ ಸಪ್ಲೈ ಮಾಡ್ತಾ ಇದ್ದೀರಿ ಅಂದರೆ, ಫಾರ್ ಎಕ್ಸಾಂಪಲ್ 30 kJ ಸಪ್ಲೈ ಮಾಡ್ತಾ ಇದ್ದೀರಿ, 30 kJ ಆಫ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀರಿ. ಬಟ್ ಎನರ್ಜಿ ರಿಲೀಸ್ ಎಷ್ಟಾಗ್ತಾ ಇರುತ್ತೆ? ಒಂದು -10 ಆಗ್ತಾ ಇರುತ್ತೆ. ಓಕೆ, -10 ಅಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಅಂದರೆ ಲ್ಯಾಟಿಸ್ ಎನರ್ಜಿ ಕಂಪೇರ್ ಟು ಜಾಸ್ತಿ ಅಂದರೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಜಾಸ್ತಿ ಸಪ್ಲೈ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಸೊ ಹೀಗಿದ್ದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್, ಸೊ ಇದೆಷ್ಟು ಬರುತ್ತೆ? 20 kJ ಬರುತ್ತೆ. ಅಂದರೆ ಏನು ಬಂತು ಸೈನು? ಪಾಸಿಟಿವ್. ಎಂಡೋಥರ್ಮಿಕ್ ಗೊತ್ತಾಗ್ತಿದೆ, ಇಲ್ಲೇ ಎಂಡೋಥರ್ಮಿಕ್ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ಎಂಡೋಥರ್ಮಿಕ್ ಪ್ರೋಸೆಸ್, ಇಲ್ಲಿ ಡಿಸಲ್ಯೂಷನ್ ಎಂಡೋಥರ್ಮಿಕ್ ಆದರೆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಅಕಾರ್ಡಿಂಗ್ ಟು ಲೀ ಚಾಟ್ಲಿಯರ್ ಪ್ರಿನ್ಸಿಪಲ್ ಏನಿದೆ, ಹೈ ಟೆಂಪ್ರೇಚರ್ ಏನು ಮಾಡುತ್ತೆ, ಶಿಫ್ಟ್ಸ್ ದ ಈಕ್ವಿಲಿಬ್ರಿಯಂ ಇನ್ ಎಂಡೋಥರ್ಮಿಕ್ ಡೈರೆಕ್ಷನ್ ಶಿಫ್ಟ್ ಮಾಡುತ್ತೆ. ಹಾಗಾದರೆ ಏನು ಗೊತ್ತಿರಬೇಕು ನಿಮಗೆ, ಹೈ ಟೆಂಪ್ರೇಚರ್ ಫೇವರ್ಸ್ ದ ಫಾರ್ಮೇಷನ್ ಆಫ್ ಸಾಲ್ಯುಬಿಲಿಟಿ, ಅಂದರೆ ಫೇವರ್ಸ್ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ. ಯಾವಾಗ? ಡಿಸಲ್ಯೂಷನ್ ಎಂಡೋಥರ್ಮಿಕ್ ಇದ್ದಾಗ. ಓಕೆ, ಡಿಸಲ್ಯೂಷನ್ ಎಂಡೋಥರ್ಮಿಕ್ ಇದ್ದಾಗ ಏನಾಗುತ್ತೆ, ಅಲ್ಲಿ ನಮಗೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ವೆನ್ ಟೆಂಪ್ರೇಚರ್ ಇನ್ಕ್ರೀಸಸ್. ಸೊ ದಟ್ ಈಸ್
case 1. Okay, what is case 1? If the dissolution process is endothermic ಅಂತ ಏನಿಗೆ ಗೊತ್ತಾಯ್ತಲ್ಲ, NaCl crystalline solid ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡಬೇಕು. ಯಾಕಂದರೆ NaClನ ನೀವು ವಾಟರ್ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ಕೋಲ್ಡ್ ಕಂಡೀಷನ್ ಅಪಿಯರ್ ಆಗುತ್ತೆ. ಕೋಲ್ಡ್ ಇದ್ದಾಗ ನಾವು ಯಾವ ವಾಟರ್ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಹಾಟ್ ವಾಟರ್ ತೊಗೋತೀವಿ. ಹಾಗಿದ್ದಾಗ ನಾವೇನು ಮಾಡಬೇಕು, ಹೀಟ್ನ ಸಪ್ಲೈ ಮಾಡಬೇಕು. ಓಕೆ, ಕೋಲ್ಡ್ ಕಂಡೀಷನ್ ಇದೆ ಅಂದರೆ ಅದಕ್ಕೆ ಎನರ್ಜಿ ಬೇಕು ಅಂತ ಇನ್ಪುಟ್ ಕೊಡಬೇಕು ನಾವು. ಹಾಗಿದ್ದಾಗ ಏನಾಗುತ್ತೆ, ಹೀಟ್ ಎನರ್ಜಿ ಸಪ್ಲೈ ಮಾಡ್ತೀವಿ. ಆಗ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಆಗುತ್ತೆ. ಅರ್ಥ ಆಯ್ತಾ? ಯಾವಾಗ NaClನ KClನ KNO3 ಈ ಸೊಲ್ಯೂಟ್ಸ್ಗಳನ್ನ ಡಿಸಾಲ್ವ್ ಮಾಡಿದಾಗ ಅಲ್ಲಿ ಕೋಲ್ಡ್ ಕಂಡೀಷನ್ ಥರ ಅಪಿಯರ್ ಆಗುತ್ತೆ ನಮಗೆ. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಇಸ್ ದ ರೀಸನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಯಾಕೆ ಅಂತ ಹೀಗೆ, ಯಾಕಂದರೆ ಹೀಟ್ನ ಸಪ್ಲೈ ಮಾಡ್ತೀವಿ ಕೋಲ್ಡ್ ವೆದರ್ ಇದ್ದಾಗ. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಇಫ್ ದ ಡಿಸಲ್ಯೂಷನ್ ಪ್ರೊಸೆಸ್ ಎಂಡೋಥರ್ಮಿಕ್ then the solubility increases with rise in temperature. ನಿಮಗೆ ಎಕ್ಸಾಮಲ್ ಕೇಳಿದ್ರೆ ಇಷ್ಟನ್ನು ಬರೆದ್ರೆ ಸಾಕು. ವಾಟ್ ಇಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಅಂಡ್ ಸಾಲ್ಯುಬಿಲಿಟಿ ಅಂತ ಕೇಳಿದ್ರೆ ಫಸ್ಟ್ ಬರೀರಿ, ಇಫ್ ದ ಡಿಸಲ್ಯೂಷನ್ ಪ್ರೊಸೆಸ್ ಇಸ್ ಎಂಡೋಥರ್ಮಿಕ್ then the solubility increases with rise in temperature. ಟೆಂಪರೇಚರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಎಂಡೋಥರ್ಮಿಕ್ ಅಂದರೆ ಟೆಂಪರೇಚರ್ ಹೈ ಇರಬೇಕು ಅಕಾರ್ಡಿಂಗ್ ಟು ಲೀಚಾಲ್ಡರ್ ಪ್ರಿನ್ಸಿಪಲ್. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ಯಾವ್ದು ಕೊಡ್ತಾರೆ, ಎಕ್ಸಾಂಪಲ್ಸ್ ಕೊಡಿ. NH4Cl, KCl, ಸಿಲ್ವರ್ ನೈಟ್ರೇಟ್, ಪೊಟ್ಯಾಷಿಯಂ ಹೈಡ್ರೈಡ್, ಇದನ್ನ ಎಕ್ಸಾಂಪಲ್ಸ್ ಕೊಡಿ. ಎಂಡೋಥರ್ಮಿಕ್ ಕಾಂಪೌಂಡ್ಸ್ ಅಂತ ಎಕ್ಸಾಂಪಲ್ಸ್ ಕೊಡಿ. ಅರ್ಥ ಆಯ್ತಾ ಏನಂತ? ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಇನ್ ಕೇಸ್ 1. ಕೇಸ್ 1 ಅಂದರೆ ಇಷ್ಟನ್ನು ಹೇಳ್ಬೋದು. ಅರ್ಥ ಆಯಿತು ಅನ್ಕೋತೀನಿ. ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ ಏನು ಅಂತ. ಸೊ ಇಲ್ಲಿ ಲ್ಯಾಟಿಸ್ ಎನರ್ಜಿ ತುಂಬ ಸಪ್ಲೈ ಮಾಡ್ತೀವಿ ಅಂದರೆ ಎನರ್ಜಿ ಜಾಸ್ತಿ ಬೇಕು ಸಪ್ಲೈ ಮಾಡೋಕ್ಕೆ. ಆಗ ಇಲ್ಲಿ ಪಾಸಿಟಿವ್ ಬರುತ್ತೆ ಅಂದರೆ ಗೊತ್ತಾಗ್ತದೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಇದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಇಫ್ ದ ಡಿಸಲ್ಯೂಷನ್ ಪ್ರೊಸೆಸ್ ಇಸ್ ಎಂಡೋಥರ್ಮಿಕ್ ಇದ್ರೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್, ಹಾಗಾದರೆ ನೆಕ್ಸ್ಟ್ ಕೇಸ್ ಏನಿದೆ ನೋಡೋಣ. ಓಕೆ, ಇಷ್ಟು ಗೊತ್ತಾಯ್ತು. ಈಗ ನೆಕ್ಸ್ಟ್ ಕೇಸ್ ಏನಪ್ಪ ಅಂತಂದರೆ, ಒಂದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತ ಸಾಲ್ಟ್ ತೊಗೋತೀನಿ. ಕ್ಯಾಲ್ಸಿಯಂ ಕಾರ್ಬನ್ನ ಡಿಸಾಲ್ವ್ ಮಾಡಿದಾಗ ಫಾರ್ ಎಕ್ಸಾಂಪಲ್ Ca2+, ಅದು CO3 2- ಅಂತ ಆಗುತ್ತೆ. ಕರೆಕ್ಟಾ? ಸೊ ಹೀಗಿದ್ದಾಗ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂದರೆ ಅಮರ್ಫಸ್ ಸಾಲಿಡ್. ಅಮರ್ಫಸ್ ಸಾಲಿಡ್ನ ನಾವು ಬ್ರೇಕ್ ಮಾಡಬೇಕು ಅಂದ್ರೆ ತುಂಬ ಎನರ್ಜಿ ಬೇಕಾಗಿಲ್ಲ. ಎನರ್ಜಿ ಜಾಸ್ತಿ ಸಪ್ಲೈ ಮಾಡಬೇಕಲ್ಲ, ಬಿಕಾಸ್ ಇಟ್ ಈಸ್ ಅನ್ ಅಮರ್ಫಸ್ ಫಾರ್ಮ್. ಅಮರ್ಫಸ್ ಫಾರ್ಮ್ ಇದ್ದರೆ ತುಂಬ ಎನರ್ಜಿನ ಸಪ್ಲೈ ಮಾಡಬೇಕಿಲ್ಲ ಅದನ್ನು ಬ್ರೇಕ್ ಮಾಡಬೇಕು ಅಂದರೆ. ಸೊ ಕ್ಯಾಲ್ಸಿಯಂ 2+ CO3 2- ಅಂತ ಈಸಿಯಾಗಿ ಬ್ರೇಕ್ ಆಗುತ್ತೆ. ಸೊ ಹಾಗಿದ್ದಾಗ ಇಲ್ಲಿ ಲ್ಯಾಟಿಸ್ ಎಂಥಾಲ್ಪಿ, ಓಕೆ, ಲ್ಯಾಟಿಸ್ ಎಂಥಾಲ್ಪಿ ಫಾರ್ ಎಕ್ಸಾಂಪಲ್ ಒಂದು 10 kJ ಅಷ್ಟು ಖರ್ಚಾಗಿದೆ ಅಷ್ಟೇ. ಓಕೆ, 10 kJ ಅಷ್ಟು ಖರ್ಚಾಗಿದೆ ಅಷ್ಟೇ. ಅದೇ ಏನಾಗುತ್ತೆ, ಸೊಲ್ಯೂಷನ್, ಓಕೆ, ಹೈಡ್ರೇಷನ್ ಎಂಥಾಲ್ಪಿ ಏನಾಗುತ್ತೆ, ಇಟ್ ನೀಡ್ಸ್ 30. ಸೊ ಇಟ್ ರಿಲೀಸಸ್ 30 kJ ಆಫ್ ಎನರ್ಜಿ. ಓಕೆ, 30 kJ ಅಥವಾ 30 ಜೌಲ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಜೌಲ್ ಆಫ್ ಎನರ್ಜಿ ರಿಲೀಸ್ ಮಾಡುತ್ತೆ. ಓಕೆ, ಯಾವಾಗ ಇದು ಹೈಡ್ರೇಷನ್ ಆಗಬೇಕಾದ್ರೆ ಲ್ಯಾಟಿಸ್ ಜಾಸ್ತಿ ಬೇಕಾಗಿಲ್ಲ. ಲ್ಯಾಟಿಸ್ ಎನರ್ಜಿ ಜಾಸ್ತಿ ಬೇಕಾಗಬೇಕಂದ್ರೆ ಇಟ್ ಈಸ್ ಅಮರ್ಫಸ್ ಸಾಲಿಡ್. ಬಟ್ ಸಾಲ್ಯುಬಿಲಿಟಿ ಹೈಡ್ರೇಷನ್ ಆಗಬೇಕು ಅಂದರೆ ಏನಾಗುತ್ತೆ, ಆಗ ಎನರ್ಜಿ ಜಾಸ್ತಿ ರಿಲೀಸ್ ಆಗುತ್ತೆ. ಓಕೆ, ಎನರ್ಜಿ ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ರೀಸನ್. ಹಾಗಿದ್ದಾಗ ನಿಮಗೆ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಏನು ಬರುತ್ತೆ, ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಸೊ 10 - 30 ದಟ್ ಈಸ್ -20 kJ. ಓಕೆ, ಇಷ್ಟು ಬರುತ್ತೆ. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ, ಇದು ಆ್ಯಕ್ಚುಲ್ ವ್ಯಾಲ್ಯೂಸ್ ಅಲ್ಲ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಈಗಿದ್ದಾಗ ನೋಡಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಗೊತ್ತಾಯ್ತಾ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ. ಹೀಗಿದ್ದಾಗ ಇಫ್ ದ ಡಿಸಲ್ಯೂಷನ್ ಪ್ರೋಸೆಸ್ ಇಸ್ ಎಕ್ಸೋಥರ್ಮಿಕ್ ಡಿಸಲ್ಯೂಷನ್ ಆಗಿದ್ರೆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ. ಓಕೆ, ಎಕ್ಸೋಥರ್ಮಿಕ್ ಅಂದ್ರೇನು, ಹೀಟ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಮ್ಮಲ್ಲೇ ಹೀಟ್ ಎಕ್ಸಸ್ ಆಗಿದೆ, ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಈ ಕಂಡೀಷನ್ ನೀವು ಹಾಟ್ ವಾಟರ್ಲಿ ಏನೋ ಸ್ನಾನ ಮಾಡಿದ್ರೆ ನಿಮ್ಗೆ ಹಾಟ್ ವಾಟರ್ ಸ್ನಾನ ಮಾಡಬೇಕು ಅನ್ಸುತ್ತಾಗ ನಮ್ಮ ಬಾಡಿಲಿ ಹೀಟ್ ಕಂಡೀಷನ್ ತುಂಬ ಇದೆ. ಓಕೆ, ಟೆಂಪ್ರೇಚರ್ ನಮ್ಮ ಬಾಡಿ ಟೆಂಪ್ರೇಚರ್ ತುಂಬ ಇದೆ. ಹಾಗಿದ್ದಾಗ ನೀವು ಕೋಲ್ಡ್ ವಾಟರ್ ಸ್ನಾನ ಮಾಡಬೇಕು, ಹೊರತು ಹಾಟ್ ವಾಟರ್ ಬೇಕಾಗಿಲ್ಲ. ಸೊ ಆ ಕಂಡೀಷನಲ್ಲಿ ನೀವು ಹಾಟ್ ವಾಟರ್ ಸ್ನಾನ ಮಾಡ್ತು ಅಂದರೆ ಏನಾಗುತ್ತೆ, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಯಾಕಂದರೆ ಟೆಂಪ್ರೇಚರ್ ಡಿಕ್ರೀಸ್ ಮಾಡಬೇಕು. ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಕಂಡೀಷನ್ನು ಟೆಂಪ್ರೇಚರ್ ಕಡಿಮೆ ಇರಬೇಕು. ಬಟ್ ಇಲ್ಲಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಗೊತ್ತಾಯ್ತು ಏನು ಅಂತ, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ ಯಾವಾಗ, ಎಕ್ಸೋಥರ್ಮಿಕ್ ಕಂಡೀಷನಲ್ಲಿ. ಇಫ್ ದ ಡಿಸಲ್ಯೂಷನ್ ಪ್ರೊಸೆಸ್ ಇಸ್ ಎಕ್ಸೋಥರ್ಮಿಕ್, ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಡಿಕ್ರೀಸ್ ಸಾಲ್ಯುಬಿಲಿಟಿ. ಅಥವಾ ಟೆಂಪ್ರೇಚರ್ನ ಏನಾದರೂ ಡಿಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಟೆಂಪ್ರೇಚರ್ ಆ್ಯಕ್ಚುಲಿ ಕಡಿಮೆ ಇರಬೇಕು, ಬಟ್ ಟೆಂಪ್ರೇಚರ್ ಜಾಸ್ತಿ ಇದೆ ಅಂದರೆ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತ ಅರ್ಥ. ಗೊತ್ತಾಯ್ತಲ್ಲ ಏನು ಅಂತ. ಸೊ ದಿಸ್ ಇಸ್ ದ ರೀಸನ್. If the dissolution process is exothermic, then the temperature increases, then the solubility decreases with rise in temperature. Condition ಗೊತ್ತೊಳ್ಳೆ ಕೇಸ್ 2 ಏನಿದೆ, ಡಿಸಲ್ಯೂಷನ್ ಪ್ರೋಸೆಸ್ ಎಕ್ಸೋಥರ್ಮಿಕ್ ಅಂದರೆ ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್. ದಿಸ್ ಇಸ್ ದ ಸೆಕೆಂಡ್ ಕೇಸ್. ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ, ಲಿಥಿಯಂ ಕಾರ್ಬೊನೇಟ್ ಕೊಡಿ, ಓಕೆ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಕೊಡಿ, ಸಲ್ಫೇಟ್ಸ್ ಕೊಡಿ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಗುತ್ತೆ. ಓಕೆ, ಲಿಥಿಯಂ ಸಲ್ಫೇಟ್, ಸೋಡಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಕಾರ್ಬೊನೇಟ್. ಓಕೆ, ಸೊ ಇದನ್ನೆಲ್ಲ ಎಕ್ಸಾಂಪಲ್ಸ್ ಕೊಡಿ. ಇದೆಲ್ಲ ಏನಾಗುತ್ತೆ, ಕೇಸ್ 2 ಎಕ್ಸೋಥರ್ಮಿಕ್ ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಗೊತ್ತಾಯ್ತು ಏನು ಅಂತ. ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ಸಾಲ್ಯುಬಿಲಿಟಿ ಏನಾಗುತ್ತೆ, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ರೀಸನ್ ಏನು ಅಂತ ಗೊತ್ತಾಯಿತು ಯಾಕೆ ಅಂತ. ಅರ್ಥ ಆಗಿದೆ ರೀಸನ್ಸ್ಗಳು. ಸೊ ದಿಸ್ ಇಸ್ ಅಬೌಟ್ ಎಫೆಕ್ಟ್ ಆಫ್ ಟೆಂಪರೇಚರ್.
ಎಫೆಕ್ಟ್ ಆಫ್ ಟೆಂಪ್ರೇಚರ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಸೊ ಇಷ್ಟು ನೋಟ್ ಮಾಡ್ಕೊಬಿಡಿ, ಬರ್ಕೊಳ್ಳಿ. ಇನ್ನೂ ಸ್ವಲ್ಪ ರಿಕಾಲ್ ಮಾಡ್ತೀನಿ ಇದನ್ನು ಹೇಗೆ ಅಂತ. ಸೊ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ, ಟೆಂಪ್ರೇಚರ್ ಪ್ರೋಸೆಸ್ ಎಂಡೋಥರ್ಮಿಕ್ ಇದ್ದಾಗ, ಓಕೆ, ಪ್ರೋಸೆಸ್ ಎಂಡೋಥರ್ಮಿಕ್, ಡಿಸಲ್ಯೂಷನ್ ಪ್ರೋಸೆಸ್ ಎಂಡೋಥರ್ಮಿಕ್ ಇದ್ದಾಗ ಸಲ್ಯೂಟ್, ಓಕೆ, ಪ್ಲಸ್ ಸಾಲ್ವೆಂಟ್, ಓಕೆ, ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್, ಇಲ್ಲಿ ಏನಾಗುತ್ತೆ, ಹೀಟು ಅಬ್ಸಾರ್ಬ್ ಆಗುತ್ತೆ. ಸೊ ಹಾಗೆ ಸೊಲ್ಯೂಷನ್ ಅಂದರೆ ಡಿಸಲ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಬರೋ ಕೇಸ್ ನೋಡಿ, ಡೆಲ್ಟಾ ಹೆಚ್ ಎಂಥಾಲ್ಫಿ, ಚೇಂಜ್ ಇನ್ ಎಂಥಾಲ್ಫಿ ಇಸ್ ಪಾಸಿಟಿವ್. ಓಕೆ, ಈಕ್ವಿಲಿಬ್ರಿಯಂ ಕಂಡೀಷನ್ ಇರಬೇಕಿಲ್ಲ, ಈಕ್ವಿಲಿಬ್ರಿಯಂ ಕಂಡೀಷನ್ ಇರುತ್ತೆ. ಸೊ ಎಂಥಾಲ್ಫಿ ಪಾಸಿಟಿವ್ ಅಂದರೆ ಇಫ್ ದ ಡಿಸಲ್ಯೂಷನ್ ಪ್ರೋಸೆಸ್ ಎಂಡೋಥರ್ಮಿಕ್, ಟೆಂಪ್ರೇಚರ್ನ ಇಂಕ್ರೀಸ್ ಮಾಡಿದ್ರೆ, ಇಫ್ ದ ಟೆಂಪ್ರೇಚರ್ ಇಂಕ್ರೀಸಸ್ ಸಾಲ್ಯುಬಿಲಿಟಿ ಇಂಕ್ರೀಸಸ್, ದಿಸ್ ಇಸ್ ದ ಮೇನ್ ಕಂಡೀಷನ್. ಓಕೆ, ಎಂಥಾಲ್ಫಿ ಇದೆ, ಪಾಸಿಟಿವ್ ಇದೆ, ಎಂಡೋಥರ್ಮಿಕ್ ರಿಯಾಕ್ಷನ್. And again, if the dissolution process is exothermic, solute when dissolved in solvent, okay, when it undergo dissolution, it releases some amount of heat energy. That means negative. Okay, it releases some amount of heat energy. ಹೀಗಿದ್ದಾಗ ನೀವೇನು ಮಾಡಬೇಕು, ಟೆಂಪ್ರೇಚರ್ನ ಇಂಕ್ರೀಸ್ ಮಾಡ್ತಾ ಇದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಟೆಂಪ್ರೇಚರ್ನ ಇಂಕ್ರೀಸ್ ಮಾಡ್ತಾ ಇದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಅರ್ಥ ವಾಪಸ್ಸು ಸೊಲ್ಯೂಟ್ ಸಾಲ್ವೆಂಟ್ ಕಾನ್ಸಂಟ್ರೇಷನ್, ಸೊಲ್ಯೂಟ್ ಸಾಲ್ವೆಂಟ್ ಆಗಿ ರಿಅಪೇರ್ ಆಗ್ತಾಯಿದೆ ಅಂತ ಅರ್ಥ. ಹಾಗಾದರೆ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ನಾವು ಹೇಳ್ತಾ ಇರೋದು ಟೆಂಪ್ರೇಚರ್ ಇಂಕ್ರೀಸ್ ಆದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಓಕೆ, ಟೆಂಪ್ರೇಚರ್ ಇಂಕ್ರೀಸ್ ಆಗ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ, ಸಾಲ್ಯುಬಲ್ ಆಗ್ತಾರಲ್ಲ, ಸಾಲ್ಯುಬಲ್ ಆಗ್ತಾರೆ ಅಂದರೆ ಅಗೇನ್ ಬ್ಯಾಕ್ ನಿಮಗೆ ಸಾಲ್ವೆಂಟ್ ವಾಪಸ್ ಬರ್ತಾಯಿದೆ, ಈಕ್ವಿಲಿಬ್ರಿಯಂ ಕಂಡೀಷನ್ ಅಟೈನ್ ಆಗಿದೆ ಅಂತ ಅರ್ಥ. ಹಾಗಾಗಿ ಸೊಲ್ಯೂಟ್ ಸಾಲ್ವೆಂಟ್ ಸೊಲ್ಯೂಷನ್ ಆಗುತ್ತೆ, ಸೊಲ್ಯೂಷನ್ ವಾಪಸ್ ರಿಅಪೇರ್, ಡಿಸಲ್ಯೂಷನ್ ಕ್ರಿಸ್ಟಲೈಸೇಷನ್ ನಡೀತಾನೆ ಇರುತ್ತೆ ಈ ರೀತಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್. ಅರ್ಥ ಆಯಿತು ಅನ್ಕೋತೀನಿ, ನೋಟ್ ಮಾಡ್ಕೊಬಿಡಿ ಕಂಪ್ಲೀಟ್ ಏನು ಅಂತಂದ್ಬಿಟ್ಟು. ಇಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಇಂಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಲೀ ಚಾರ್ಟಿರಸ್ ಪ್ರಿನ್ಸಿಪಲ್. ಫಸ್ಟ್ ಇಯರಲ್ಲಿ ಹೋದರೆ ನೋಡಿ ಬೇಕಾದ್ರೆ ಓದಿ ಗೊತ್ತಾಗುತ್ತೇನೋ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್. ಸೊ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಬಗ್ಗೆ ಗೊತ್ತಾಯಿತು, ಕಂಪ್ಲೀಟ್ ನೋಟ್ ಮಾಡ್ಕೊಬಿಡಿ ಏನು ಅಂತ. ಓಕೆ, 2 ಪಾಯಿಂಟ್ಸ್ ಇದೆ, ಕೇಸ್ 1 ಕೇಸ್ 2. ಓಕೆ, ಕೇಸ್ 1 ಕೇಸ್ 2 ಅಂದರೆ ನಿಮಗೆ 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ, ವಿತ್ ಎಕ್ಸಾಂಪಲ್ ಕೇಳ್ಬೋದು. ಎಫೆಕ್ಟ್ ಆಫ್ ಟೆಂಪ್ರೇಚರ್ನ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಬಟ್ ಆದರೆ ಎಫೆಕ್ಟ್ ಆಫ್ ಗ್ಯಾಸ್ ಇನ್ ಸಾಲಿಡ್, ಓಕೆ, ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಸಾಲಿಡಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಥಿಯರಿ ಎಕ್ಸಾಮ್ಸಲ್ಲಿ ಜಾಸ್ತಿ ಕ್ವಶನ್ ರೈಸ್ ಆಗುತ್ತೆ ನಿಮಗೆ. ಗೊತ್ತಾಯ್ತಾ ಏನು ಅಂತ? ಸೊ ಇಷ್ಟು ಕೂಡ ಎಫೆಕ್ಟ್ ಆಫ್ ಟೆಂಪರೇಚರ್. ಓಕೆ, ಎಫೆಕ್ಟ್ ಆಫ್ ಟೆಂಪರೇಚರ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಎಫೆಕ್ಟ್ ಆಫ್ ಪ್ರೆಷರ್. ಸೊ ಪ್ರೆಷರ್ ಅಂತ ಬಂದರೆ ಇಲ್ಲಿ ತುಂಬ ಸಿಂಪಲ್ ಏನಂತಂದರೆ, ಇಟ್ಸ್ ಎ ಸಾಲಿಡ್. ಓಕೆ, ಇದೊಂದು ಸಾಲಿಡ್ ಅಂತ ತೊಗೊಂಡ್ರೆ ಪೀಸ್ ಆಫ್ ಚಾಕ್ನ, ಈ ಸಾಲಿಡನ್ನು ಈಸಿಯಾಗಿ ಕಂಪ್ರೆಸ್ ಮಾಡೋಕ್ಕಾಗತ್ತಾ? ಕಂಪ್ರೆಸ್ ಮಾಡೋಕ್ಕಾಗಲ್ಲ. ಓಕೆ, ಇನ್ಕಂಪ್ರೆಸಿಬಲ್ ಅಂತ ಹೇಳ್ಬೋದು, ಕ್ಲೋಸ್ಲಿ ಪ್ಯಾಕ್ ಆಗಿದೆ ಸಾಲಿಡಲ್ಲಿ. ಸೊ ನಾವು ಲಿಕ್ವಿಡ್ನ ಗ್ಯಾಸಸ್ ನೋಡ್ಬೋದು, ಕಂಪ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಲೂನಲ್ಲಿ ಗ್ಯಾಸಸ್ ಫಿಲ್ ಆಗಿರುತ್ತೆ, ನೀವು ಬಲೂನ್ ಆರಾಮ ಪ್ರೆಸ್ ಮಾಡ್ಬೋದಾ? ಓಕೆ, ಕಂಪ್ರೆಸ್ ಮಾಡ್ಬೋದು. ಲಿಕ್ವಿಡ್ ಒಂದು ಕವರಲ್ಲಿರುತ್ತೆ, ಲಿಕ್ವಿಡ್ನ ಪ್ರೆಸ್ ಮಾಡ್ಬೋದು, ಓಕೆ, ಕಂಪ್ರೆಸ್ ಮಾಡ್ಬೋದು. ಬಟ್ ಸಾಲಿಡ್ನ ನೋಡಿ, ಸಾಲಿಡ್ನ ಈಸಿಯಾಗಿ ನಾವು ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಅಂದರೆ ಕ್ಲೋಸ್ಲಿ ಪ್ಯಾಕ್ಡ್ ಅರೇಂಜ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಎಫೆಕ್ಟ್ ಏನಾಗುತ್ತೆ ಅಂದರೆ, ಎಫೆಕ್ಟ್ ಇಸ್ ನೆಗ್ಲಿಜಿಬಲ್. ಯಾಕಂದರೆ ಸಾಲಿಬಿಲಿಟಿ ಆಗಬೇಕು ಅಂದರೆ ಅಲ್ಲಿ ಡಿಸಾಲ್ವ್ ಆಗಬೇಕು, ಕಂಪ್ಲೀಟ್ ಬ್ರೇಕ್ ಆಗಬೇಕು. ಬಟ್ ಪ್ರೆಷರ್ನ ಅಪ್ಲೈ ಮಾಡಿ ನಾವು ಡಿಸಾಲ್ವ್ ಮಾಡೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಎಫೆಕ್ಟ್ ಆಫ್ ಪ್ರೆಷರ್ ಅಂದರೆ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಇಸ್ ನೆಗ್ಲಿಜಿಬಲ್ ಅಥವಾ ವೆರಿ ಸ್ಮಾಲ್ ಅಂತ ಹೇಳ್ಬೋದು. ಓಕೆ, ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಸೊ ಎಫೆಕ್ಟ್ ಆಫ್ ಪ್ರೆಷರ್ ನಾವು ಜಾಸ್ತಿ ಡಿಸ್ಕಸ್ ಮಾಡಿ ಇದರಲ್ಲಿ ಯಾವುದು ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡಲ್ಲಿ. ಯಾಕಂದರೆ ಸಾಲಿಡ್ ಬಗ್ಗೆ ಗೊತ್ತಿದೆ, ಸಾಲಿಡನ್ನು ನೀವು ಡಿಸಾಲ್ವ್ ಮಾಡೋಕ್ಕೆ, ಪ್ರೆಷರ್ನ ಅಪ್ಲೈ ಮಾಡಿ ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಹೀಟ್ನ ಸಪ್ಲೈ ಮಾಡಿ ನೀವು ಬ್ರೇಕ್ ಮಾಡಿ ಸಾಲ್ಯುಬಲ್ ಮಾಡ್ಬೋದು ಹೊರತು, ಸೊ ನೀವು ಅದನ್ನು ಪ್ರೆಷರ್ ಅಪ್ಲೈ ಮಾಡಿ ನೀವು ಡಿಸಾಲ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರೆಷರ್ ಎಫೆಕ್ಟ್ ಏನಿದೆ, ಇಟ್ ಇಸ್ ನೆಗ್ಲಿಜಿಬಲ್ ಅಥವಾ ವೆರಿ ಸ್ಮಾಲ್ ಆರ್ ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಪ್ರೆಷರ್ ಎಫೆಕ್ಟ್ನ ನಾವು ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಡಿಸ್ಕಸ್ ಮಾಡಲ್ಲ. ಬಟ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇದು ಮೇಜರ್ ಎಫೆಕ್ಟ್. ಓಕೆ, ಮೇಜರ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಓಕೆ, ಎಫೆಕ್ಟ್ ಮಾಡುತ್ತೆ ಯಾವುದು, ಪ್ರೆಷರ್ ಏನಿದೆ ಅದು ಫ್ಯಾಕ್ಟರು ತುಂಬ ಎಫೆಕ್ಟ್ ಮಾಡುತ್ತೆ ಸಾಲಿಬಿಲಿಟಿನ, ದಟ್ ಇಸ್ ಮೇಜರ್ ಫ್ಯಾಕ್ಟರ್. ಬಟ್ ಇಲ್ಲಿ ಇಟ್ಸ್ ನಾಟ್ ಅ ಮೇಜರ್ ಫ್ಯಾಕ್ಟರ್. ಗೊತ್ತಾಯ್ತೇನು ಅಂತ? ಸೊ ದಿಸ್ ಇಸ್ ಅಬೌಟ್ ಎಫೆಕ್ಟ್ ಆಫ್ ಪ್ರೆಷರ್. ಅರ್ಥ ಆಯಿತು ಅನ್ಕೋತೀನಿ. ಸೊ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದು ಏನಾದರೆ, ಸಾಲಿಬಿಲಿಟಿ ಅಂತ ಬಂದರೆ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಂದರೆ ಡೆಫಿನೇಷನ್ ಗೊತ್ತಾಯಿತು ನಿಮಗೆ, ಡಿಫೈನ್ ಮಾಡಿ ಆ ಸಾಲಿಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, 3 ಫ್ಯಾಕ್ಟರ್ಸ್, ನೇಚರ್ ಆಫ್ ಸಲ್ಯೂಟ್, ಸಾಲ್ವೆಂಟ್ ಆ್ಯಂಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಇದ್ರ ಮೇಲೆ ಡಿಪೆಂಡ್ ಆಗಿದೆ ಜನರಲಿ ಸಾಲಿಬಿಲಿಟಿ. ಸಾಲಿಬಿಲಿಟಿ ಅಂದರೆ ಬರೋ 2 ಪ್ರೋಸೆಸ್ ಯಾವುದರಲ್ಲಿ, ಡಿಸಲ್ಯೂಷನ್ ಕ್ರಿಸ್ಟಲೈಸೇಷನ್ ಅದು ಸೊಲ್ಯೂಷನ್. ಡಿಸಲ್ಯೂಷನ್ ಪ್ರೋಸೆಸ್ ಏನು ನಡೀತಾ ಇದೆ, ಕ್ರಿಸ್ಟಲೈಸೇಷನ್ ಅಂದರೆ ಏನಾಗ್ತಿದೆ ಗೊತ್ತಾಗ್ತಿದೆ, ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗುತ್ತೆ. ಆ್ಯಂಡ್ ವಾಟ್ ಇಸ್ ಮೀನ್ ಬೈ ಸ್ಯಾಚುರೇಟ್ ಸೊಲ್ಯೂಷನ್ ಅದು ಗೊತ್ತಿರಬೇಕು. ಸ್ಯಾಚುರೇಟ್ ಸೊಲ್ಯೂಷನ್ ಮಾಡಬೇಕು ಅಂತಲೇ ಸಾಲಿಬಲ್ ಆಗ್ತಾ ಇರುತ್ತೆ. ಓಕೆ, ಟು ಗೆಟ್ ಎ ಸ್ಯಾಚುರೇಟ್ ಸೊಲ್ಯೂಷನ್, ದಟ್ ಇಸ್ ವಾಟ್ ಸಾಲಿಬಿಲಿಟಿ. ಆ್ಯಂಡ್ ವಾಟ್ ಆರ್ ದ ಎಫೆಕ್ಟ್ ಅಂತಂದರೆ, ಫಸ್ಟ್ ನೇಚರ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸಾಲ್ವೆಂಟ್ ಬಂದರೆ ಲೈಕ್ ಡಿಸಾಲ್ವ್ಸ್ ಲೈಕ್ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಗೊತ್ತಾಯ್ತಲ್ಲ, ಆರ್ಗಾನಿಕ್ ಸಾಲ್ವೆಂಟ್ಸಲ್ಲಿ ಆರ್ಗಾನಿಕ್ ಕಾಂಪೌಂಡ್ಸ್ ಸಾಲ್ಯುಬಲ್ ಆಗುತ್ತೆ. ಇನ್ಆರ್ಗಾನಿಕ್ ಸಾಲ್ವೆಂಟ್ಸಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ವಾಟರಲ್ಲಿ, ಪೋಲಾರ್ ಸಾಲ್ವೆಂಟ್ಸಲ್ಲಿ ಇನ್ಆರ್ಗಾನಿಕ್ ಕಾಂಪೌಂಡ್ಸ್, ಆರ್ಗಾನಿಕ್ ಸಾಲಿಡ್ಸ್ ಏನಿದೆ ಅದು ಡಿಸಾಲ್ವ್ ಆಗುತ್ತೆ. ಬಟ್ ಶುಗರ್ ಇಸ್ ಎ ಎಕ್ಸೆಪ್ಷನ್. ಶುಗರ್ ವಾಟರ್ ಡಿಸಾಲ್ವ್ ಆಗುತ್ತೆ. ಯಾಕಂದರೆ ಶುಗರ್ ಹೈಡ್ರೋಜನ್ ಬಾಂಡ್ನ ಕ್ರಿಯೇಟ್ ಮಾಡುತ್ತೆ ವಾಟರ್ ಜೊತೆ, ಹಾಗಾಗಿ ಶುಗರ್ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ.
ಆಲ್ಕೋಹಾಲ್ ಡಿಸಾಲ್ವ್ ಆಗುತ್ತೆ. ಗೊತ್ತಾಯ್ತು ಯಾಕೆಂತ? ಸೊ ಆ ರೀಸನ್ ಗೊತ್ತಿರಲಿ ನಿಮಗೆ. ಸೊ ಅದರಲ್ಲಿ ಎಫೆಕ್ಟ್ ಆಫ್ ಟೆಂಪರೇಚರ್ ಗೊತ್ತಾಗಿದೆ. ಎಫೆಕ್ಟ್ ಆಫ್ ಟೆಂಪರೇಚರ್ ಇದೆ ಎಂಡೋಥರ್ಮಿಕ್ ರಿಯಾಕ್ಷನ್. ಡಿಸಲ್ಯೂಷನ್ ಪ್ರೊಸೆಸ್ ಎಂಡೋಥರ್ಮಿಕ್ ಇದೆ ಅಂದರೆ ಕೆಲವೊಂದು ಸಾಲ್ಟ್ಗಳಿಗೆ ನಾವು ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡಬೇಕು. ಯಾಕಂದರೆ ಆ ಟೆಂಪ್ರೇಚರ್ ಅಲ್ಲೇ ಮೊದಲೇ ಕಡಿಮೆ ಇರುತ್ತೆ. ಒಂದು ಸಾಲ್ಟ್ಗಳನ್ನ ಡಿಸಾಲ್ವ್ ಮಾಡಿದಾಗ ಅಲ್ಲೇ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಿದ್ದಾಗ ನಾವು ಎನರ್ಜಿನ ಸಪ್ಲೈ ಮಾಡಬೇಕು. ಆಗ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಆಗುತ್ತೆ, ಎಂಡೋಥರ್ಮಿಕ್ ಪ್ರೋಸೆಸ್ ಅಂತ ಆಗುತ್ತೆ. ಬಟ್ ಕೆಲವೊಂದು ಸಾಲ್ಟ್ಗಳನ್ನ ಡಿಸಾಲ್ವ್ ಮಾಡಿದಾಗ ಹೀಟ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಆ ಕೇಸಸಲ್ಲಿ ನಾವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿಕೊಡೋದು. ಓಕೆ, ಆಗ ಸಾಲಿಬಿಲಿಟಿ ಇನ್ಕ್ರೀಸ್ ಆಗಲ್ಲ. ಯಾಕಂದರೆ ಆಗಲೇ ಹೀಟ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಅದಕ್ಕೆ ಹೀಟ್ ಎನರ್ಜಿ ಸಪ್ಲೈ ಮಾಡೋಕ್ಕೆ ಹೋಗೋದು. ಎಕ್ಸಸ್ ಇದೆ ಹೀಟ್ ಎನರ್ಜಿ ಅಂತ ಅರ್ಥ ಅಲ್ಲಿ. ಗೊತ್ತಾಯ್ತಾ? ದಟ್ ಈಸ್ ಎಫೆಕ್ಟ್ ಆಫ್ ಟೆಂಪರೇಚರ್. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕಂಪ್ಲೀಟು ಓದ್ಕೊಳ್ಳಿ, ರಿವೈಸ್ ಮಾಡಿ, ನೋಟ್ಸ್ ಫಾರ್ಮೇಷನ್ ಮಾಡಿ. ನೋಟ್ಸಿಗೆ ಏನು PPT ಕೊಟ್ಟಿದ್ದೀನಿ ಇದೇ ನೋಟ್ಸ್ ಫಾಲೋ ಮಾಡಿದ್ರು ಸಾಕು, ತುಂಬ ಇದೆ. ಓಕೆ, ಆ್ಯಂಡ್ ನೀಟ್ ಟಾಪಿಕ್ಸು ಮತ್ತು ನೀಟಲ್ಲಿ ಡಿಸ್ಕಸ್ ಮಾಡೋದೇನಿದೆ ಅದೆಲ್ಲ ಎಕ್ಸ್ಟ್ರಾ ಕ್ಲಾಸ್. ಅಂದರೆ ಇದೇ ಸೊಲ್ಯೂಷನ್ ಚಾಪ್ಟರ್ಗೆ ನಾವು ನೀಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡುವ ಹೇಳೋಣ. ಇದರ ಮೇಲೆ ಬೇರೆ ಕಾನ್ಸೆಪ್ಟ್ಸ್ ಏನಿದೆ ಅಂತ. ಬಟ್ ಇಷ್ಟೇನಿದೆ ಥಿಯರಿಗೆ ಸಾಕು ನಿಮಗೆ. ನೀಟ್ ಕಾನ್ಸೆಪ್ಟ್ಸ್ಗಳನ್ನು ಕೆಲವೊಂದು ನಾನು ಐಡಿಯಾಸ್ ಹೇಳಿದ್ದೀನಿ ನಿಮಗೆ ಯಾವ್ದು ಬರುತ್ತೆ ಅಂತ. ಸೊ ಅಷ್ಟು ನೋಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ನಾನು ಡಿಸ್ಕಸ್ ಮಾಡೋಣ. ಹಾಗೆ ಈ ವಿಡಿಯೋ ಕ್ಲಾಸಸ್ನೆಲ್ಲ ನೀವು ಸೊಲ್ಯೂಷನ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಆರ್ಡರ್ ವೈಸ್ ಇರುತ್ತೆ. ಹೊಸದಾಗಿ ಯಾರು ವಿಡಿಯೋ ಚಾನಲ್ ನೋಡ್ತಾ ಇದ್ದೀರಾ, ಸೊಲ್ಯೂಷನ್ ಅನ್ನೋ ಪ್ಲೇ ಲಿಸ್ಟ್ ಇರುತ್ತೆ ನಮ್ಮ ಚಾನಲಲ್ಲಿ. ಆ ಸೊಲ್ಯೂಷನ್ ಪ್ಲೇ ಲಿಸ್ಟಲ್ಲಿ ಆರ್ಡರ್ ವೈಸ್ ವೀಡಿಯೋಸ್ಗಳಿದೆ, ಅದನ್ನೆಲ್ಲ ನೋಡ್ಕೊಬನ್ನಿ. ಓಕೆ, ರೆಗ್ಯುಲರಾಗಿ ವಾಚ್ ಮಾಡ್ತೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.